ಪತಿದೇವ, ಇಂದು ನಮ್ಮ ಗಂಡನ ನಾಮಕರಣ ಇರುವ ದಿನ ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ದೇವ. ಆಗಲಿ ದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸೋಣ. ಲಿಂಗ ಲಿಂಗಪ್ಪ ಓರಿಯಪ್ಪ, ಯಾಕ್ರಿ ಗೌಡ್ರ? ನಿಂಗ ಇಂದು ನಮ್ಮ ಮನೆಯಲ್ಲಿ ಅಮೋಘಸಿದ್ದರವರ ಪುತ್ರನ ನಾಮಕರಣ ಇಡುವ ದಿನ. ಹೌದ್ರಪ್ಪ, ಹೌದ್ರಿ. ಅದಕ್ಕಾಗಿ ಊರಿನ ಜನರಿಗೆ ವಿಷಯವನ್ನು ತಿಳಿಸಿ ನಮ್ಮನೆಗೆ ಊಟಕ್ಕೆ ಬರಲು ಹೇಳು ನಿಂಗ. ಆಯ್ತ್ರಿ ಗೌಡ್ರ. ಮತ್ರಿ ಹಾಗೆ ಬಂಗಾರ ತೊಟ್ಟಿಲವನ್ನು ತಗೊಂಡು ತರುಣ ತೋಳಲಿಂದ ಸಿಂಗರಿಸಿ ಬಣ್ಣದ ಪಡಿಸಲಿಯಲ್ಲಿ ಕಟ್ಟಬೇಕು. ತಿಳಿತೇನಿಂದ? ಆಯ್ತಾಯ್ತ್ರಿ ಗೌಡ್ರ. ನಾನು ಬಡಿಗರ ಮಂದಿ ಅವ್ರ ಇದ್ದೇನ್ರಿ. ತೊಟ್ಲ ಮಾಡ್ಕೊಂಡ್ ತೊಗೊಂಡ್ ಬಂದೇ ಬರ್ತಾರಿ ಗೌಡ್ರ. ಚೆನ್ನಮ್ಮ ಓರೇವಾ, ನೀನು ನೆರೆಹೊರೆ ಹೆಣ್ಣು ಮಕ್ಕಳಿಗೆ ಬಾಗಿಲಕ್ಕೆ ಬರಲು ಹೇಳು ಚೆನ್ನಮ್ಮ. ಆಗಲ್ರವಾ. ದಯವಿಟ್ಟು ಯಾವುದೇ ಒಂದು ಕಲಾಭಿಮಾನಿಗಳು ಎದ್ದು ಹೋಗಬಾರ್ದು. ಈಗ ಮಾಧವಲಿಂಗನ ಅವರ ಕುಸಿನ್ ಕೂಡ್ರಿವಾ. ಸರಿ, ಏನ್ ಚಂದದ ಕೂಸ ತೇಟ್ ಜಾಮಗಂಡು ನೋಡ್ದಂಗ ನೋಡುವ. ಗೌಡ್ರ, ಕಂದನ ಹೆಸರು ಏನಂತ ಇಡೋನ್ರಿ ಗೌಡ್ರ? ನೋಡು ಚೆನ್ನಮ್ಮ, 12 ವರ್ಷ ಮಾದೇವರ ಭಕ್ತಿಯನ್ನು ಮಾಡಿ ಅಮೋಘಸಿದ್ದರವರ ಪ್ರಸಾದದಿಂದ ಈ ಕಂದನನ್ನು ಎತ್ತಿರುವೆವು. ಈ ಕಂದನಿಗೆ ಅಂತ ಇಂಥ ಹೆಸರನ್ನು ಸಲ್ಲುವುದಿಲ್ಲ ಚೆನ್ನಮ್ಮ. ಮಾಯದ ಮಗ ಮಾಸಿದ್ದ ಮಾಧುಲಿಂಗ ಎಂದು ನಾಮಕರಣ ಮಾಡ್ರಿ ಚೆನ್ನಮ್ಮ. ಆಗಲ್ರಿ ಗೌಡ್ರೆ. ಬಿಡಿ ಗಜ. ಮಾಧುಲಿಂಗ ಮಾಧುಲಿಂಗ ಕುರ್ರ. ಯಾಕ ನೀ ಹೆಸರಿಡ ಯಾಕ? ಆಗ್ಲೇ ಮಾತಂಗಿ ಮಾಧುಲಿಂಗ ಮಾಧುಲಿಂಗ ಮಾಸಿದ್ದ ಮಾಸಿದ್ದ ಮಾಧುಲಿಂಗ ತೊಟ್ಲ ಹಾಕ್ಬೇಕಂತಾರ. ಯಾರಾದ್ರೂ ಕಾರಣಕ್ಕೆ ಸಲ್ಲಿಸೋರಿದ್ರೆ ಸಲ್ಲಿಸ್ಬೇಕು. ತಂಗಿ ಒಂದ್ ಜೋಳ ಪದಾರ ಏನ್ರವಾ? ಆಗಲ್ರಿವಾ. ಜೋ ಮಾಯದ ಮಾಸಿದ್ದ
ನಿಂಗಣ್ಣ ಗುದ್ರಿಯಾದರೂ ಹಂಚಪ್ಪ. ದೋರಪ್ಪ ಮಾಸಿದಪ್ಪನಿಗೆ ಹೋಗ್ರಿ. ಗೌಡ್ತವ್ರಿಗೆ ಆರತಿ ಮಾಡವ. ಆಗ್ಲಿವಾ ತಂಗಿ ಗೌಡ್ತೇರಿ ನೀನಿಟ್ಟು ಆರತಿ ಮಾಡವ. ನಾ ಆಮೇಲೆ ಹೇಳ್ತೀನಂತ ನೀ ಆರತಿ ಮಾಡವ. ಇಷ್ಟು ಮಂದಿ ಹೆಂಗ ಹೇಳ್ತೀನಿ ನಾಚಿಕೆ ಬರ್ತೈತಿ. ಕಾರಿ ಕಂಟೆ ಕಾಲ ಬಾರಿ ಕಂಟೆ ಬಾಲ ಒಟಿ ಕಂಟೆ ಹೊಟ್ಟಬಾನಿ ತುಳಿಯಾಡ್ತ ನಿಂಗುಮ್ಮ. ಅಕ್ಕ ನೀನಾದ್ರೂ ಆರತಿ ಮಾಡವ. ಆಗಲ್ ತಂಗಿ ನೀ ಇಟ್ಟು ಹಸಿರ ಕೂಡ ತಂಗಿ. ಆಗ್ಲಿ ಹೇಳ್ತೀನಿ ನೋಡಕ್ಕ. ಇವತ್ತು ಶೀತಲ ಗಿಂಡಿ ಶಿವಗದಿಗೆ ಕೂತು ಶಿವ ಪೂಜೆ ಮಾಡ್ತಾನ ಮಧುಮವ. ಕಟಕ್ ರೊಟ್ಟಿ ತಟಕ್ ಎಣ್ಣೆ ಕಟ್ಕೊಂಡು ಚಟಕೊಂಡು ಹೋಗ್ತಾನೆ ಹಂಸದ ಬೊಮ್ಮ. ಸಾಯವ್ರ ನೀವು ಹೇಳ್ರಿ ಹೆಸರ. ಋಷಿಗಳಲ್ಲಿ ಶ್ರೇಷ್ಠವಾದ ಋಷಿ ಜಮದಗ್ನಿ ಋಷಿ. ಗೌಡ್ತವ್ರ ನೀವು ಹೆಸರು ಹೇಳ್ರಿವಾ. ಕವಿರತ್ನ ಕಾಳಿದಾಸ ನವನಿಮಂಗಲ ರಾಸ ರಾಜ ರಾಜರಿಗಾಗನ ಪಾಸ ಅಮೋಷಿತನ ಭಕ್ತಿ ಮಾಡಿ ಜಗವಂಡ ಗೌಡ ಆದ್ರು ಪಾಸ. ಗೌಡ್ರ ಹೇಳ್ರಿ ನಮ್ದು ಬತ್ತು. ನೀ ಹೇಳು. ನಿಮ್ ಮಗನ ಹೇಳಿಂದ ಇಲ್ರಿ ಗೌಡ್ರ ನೀವ್ ಹೇಳ್ಬೇಕಾದ್ರೆ ಹೇಳ. ಮುತ್ತಿನ ದಂಡಿ ಕಟ್ಕೊಂಡ್ ಮುತ್ತೈತ ಹೋತ ಕನದೇವಿ. ಬಾರಿ ಬಾರಿ ಸೂಪರ್. ಗಾಡ ತಗಣಿ ಹಾಕ ಸಗಣಿ ಬರೀ ತಿಕ್ಕಿ ನೋಡಿದ್ರೆ ನೆಕ್ಕಿನ ಹೋಗ್ತಾಳ ಮುಂಗ್ಲಿ ಮರಿ ಚೆನ್ನಿ. ಗೌಡ್ತವ್ರ ಖುಷಿನ ಚೆನ್ನಾಗಿ ನೋಡ್ಕೊರವ. ಆಗಲೇ ಮಾ ಚೆನ್ನಮ್ಮ ಊಟವನ್ನು ಮಾಡಿಕೊಂಡು ಹೋಗು ಚೆನ್ನಮ್ಮ. ಆಗಲ್ವ ಗುರುನಿಶಿದಾಗುರು
ಯಾಕೆ ಮಗು? ತಾಯಿ, ಇಂದು ನಾನೇ ಕಿಲ್ಲಾರಗಳನ್ನು ಕಾಯಲು ಹೋಗುತ್ತೇನಮ್ಮ. ಮಗು ಮಾಧುಲಿಂಗ, ನೀನೊಬ್ಬನೇ ಹೋಗುವೇನಪ್ಪ? ತಾಯಿ, ಗೆಳೆಯರ ಜೊತೆ ಹೋಗುತ್ತೇನಮ್ಮ. ಬುತ್ತಿಯನ್ನು ತರುತ್ತೇನೆ, ಸ್ವಲ್ಪ ತಡಿಯಪ್ಪ. ಆಗಲಿ ತಾಯಿ. ಮಗು ಬುತ್ತಿಯನ್ನು ತೆಗೆದುಕೊಡಪ್ಪ. ಆಗಲಿ ತಾಯಿ. ಅಮ್ಮ, ಇಂದು ಯಾರಾದರೂ ನಮ್ಮ ಮನೆಗೆ ಭಿಕ್ಷೆ ಬೇಡಲು ಬಂದರೆ ಅವರಿಗೆ ಭಿಕ್ಷೆ ಕೊಟ್ಟು ಊಟ ಮಾಡಿಸಿ ಕಳಿಸಮ್ಮ. ತಾಯಿ, ನಾನಿನ್ನು ಹೋಗುತ್ತೇನಮ್ಮ. ಆಗಲಿ ಮಗು. ದಾನ ಧರ್ಮ ನಿನಗೇಕೆ ಬೇಕಪ್ಪ? ದಾನ ಮಾಡಿದರೆ ನಮಗೇನು ಬರುತ್ತದೆ? ದಾನ ಮಾಡಿದ ಮನೆ ಬಾಣ ಕಾಣದೆ ಉಳಿತಂತೆ. ಹೋಗಪ್ಪ ಹೋಗು. ತಾಯಿ, ಹಾಗೆಲ್ಲ ಬೇಡಮ್ಮ. ತಾಯಿ, ದಾನ ಧರ್ಮ ಮಾಡಿದ ಕೈಗಳಿಗೆ ಕೈಲಾಸ ಸಿಗುವುದು. ದಾನ ಧರ್ಮಗಳಲ್ಲಿ ಕೈ ತೊಳೆಯಬೇಕಮ್ಮ. ಆ ಶಿವನು ನಮ್ಮ ಮನಸ್ಸು ಪರೀಕ್ಷೆ ಮಾಡಲು ಯಾವ ವೇಷದಲ್ಲಿ ಈ ಧರಿಗೆ ಬಂದು ಭಿಕ್ಷೆ ಬಿಡೋನು ಯಾರಿಗೂ ತಿಳಿಯದು. ತಾಯಿ, ಯಾರೇ ಬರಲಿ, ಎಂತವರೇ ಬರಲಿ, ನಮ್ಮಲ್ಲಿದ್ದಷ್ಟು ದಾನ ಮಾಡಬೇಕಮ್ಮ. ತಾಯಿ, ಕಿಲ್ಲಾರಗಳ ದೂರ ಹೋದವು, ನಾನಿನ್ನು ಹೋಗುತ್ತೇನಮ್ಮ. ಆಗಲಿ ಮಗು, ಹೋಗಿ ಬಾ. ಅನ್ನದಾನವ ಪಡೆಯದಿರು ನಾನು ಬೇಗ ಬಾ. ಆಗಲಿ ತಾಯಿ.
ಅಮ್ಮ ತಾಯಿ ಭಿಕ್ಷೆ ನೀಡಮ್ಮ ತಾಯಿ, ನಿನ್ನೆಯಿಂದ ಹೊಟ್ಟಿಗೆ ತುತ್ತು ಅನ್ನವಿಲ್ಲಮ್ಮ ತಾಯಿ, ಭಿಕ್ಷೆ ನೀಡು ತಾಯಿ, ಭಿಕ್ಷೆ ನೀಡು. ಇನ್ನು ಅಡಿಗೆ ಮಾಡಿಲ್ಲ, ಮುಂದಕ್ಕೆ ಹೋಗಪ್ಪ. ತಾಯಿ ಅಡಿಗೆ ಇರಲಿದ್ದರೆ ಇರಲಿ, ಆ ಹಸನ ಮಾಡುವ ಕಾಳುಗಳನ್ನಾದರೂ ನೀಡಮ್ಮ ತಾಯಿ, ಹಕ್ಕಿ ಪಕ್ಷಿಯಂತೆ ನಂಗೆ ನೀರನ್ನಾದರೂ ಕುಡಿದ ನೀಡಮ್ಮ ತಾಯಿ. ಏನೂ ಇಲ್ಲ ನಡೆಯಪ್ಪ, ನಿಮ್ಮಂತವ್ರು ಬಹಳ ಜನ ಬರುವರು. ಇರಲಿ ಹೋಗು. ಈ ಕರಿಕಲಿ ಮಾನವರಿಗೆ ಬುದ್ಧಿಯೇ ಬರುವುದಿಲ್ಲ. ಈ ಮನೆ ಬಾಗಿಲಲ್ಲಿ ಭಂಡಾರವನ್ನಿಟ್ಟು ಹೋಗಬೇಕು. ಮಾದಲಿಂಗನು ಬಂದು ಗುರುತಿ ಹಿಡಿಯಲಿ, ಆಗ ತಿಳಿಯಲು ಅವನಿಂದ ಈ ಮರ್ಮ. ಜೈ ಗುರು ಸೋಮಲಿಂಗೇಶ್ವರ. ಕಣಿದೇವಿ ಮಾಗುಲಿಂಗಲ್ಲಿ ಇನ್ನೂ ಬರಲಿಲ್ವಲ್ಲ? ಆಯಿತು ಪತಿದೇವ, ಇನ್ನಿಷ್ಟರೊಳಗಾಗಿ ಬರುವನು. ಏನೇ ಆಗಲಿ, ಅಮೋಘ ಸಿದ್ಧರ ಕೊಟ್ಟ ವರದಿಂದ ಕಂದನನ್ನು ಜನಿಸಿದನು. ದಿನ ದಿನಕ್ಕೆ ಬೆಳೆದು ದೊಡ್ಡವನಾಗಿ ಹಸುಗಳನ್ನು ಮೈಸುವಂತವನಾದನು. ಇನ್ನು ಮುಂದೆ ಯಾತರ ಚಿಂತೆ, ಮುಂದೆ ಇನ್ನು ಎಷ್ಟಾದರೂ ಮಕ್ಕಳು ಆಗಬಹುದು. ಅದಕ್ಕಾಗಿ ಆ ಅಮೋಘ ಸಿದ್ಧರು ಹೇಳಿದ ಪ್ರಕಾರ ನಮ್ಮ ಮಗನನ್ನು ಮಠಕ್ಕೆ ಒಪ್ಪಿಸಿ ಬರುವನ. ನಡೆಯದೇವಿ, ಇರುವವನೊಬ್ಬನೇ ಮಗನು ಇದ್ದಾನೆ, ಇವನನ್ನು ಮಠಕ್ಕೆ ಒಪ್ಪಿಸುವುದು ಬೇಡ. ಮುಂದೆ ಹುಟ್ಟಿರೋ ಕೊಡೋಣಂತೆ ಪತಿದೇವ, ಸುಮ್ಮನಿರುವುದು ನಡೆಯಲು ಒಳಗೆ. ನಡೆಯಪ್ಪ ಮಗು, ಹೋಗುನು ಅಜ್ಜವರ ಮಠಕ್ಕೆ. ನಡಿಯಪ್ಪ, ಅಂದವರ ಮಠಕ್ಕೆ ಹೋಗೋಣ. ಅಮ್ಮ ಅಮ್ಮ, ಯಾಕೆ ಮಗು ಒಮ್ಮೆ ಬಂದಲೇ ಹೀಗೇಕೆ ಅರಚುವಿಯಪ್ಪ? ತಾಯಿ, ಇಂದು ಯಾರಾದರೂ ನಮ್ಮ ಮನೆಗೆ ಭಿಕ್ಷೆ ಬೇಡಲು ಬಂದಿದ್ದಾರೇನಮ್ಮ? ಅವರಿಗೆ ಭಿಕ್ಷೆ ಕೊಟ್ಟು ಊಟ ಮಾಡಿಸಿ ಕಳಿಸಿದನಮ್ಮ. ಹೇಳು ತಾಯಿ. ಮಗು ಮಾಧುಲಿಂಗ, ಯಾವನೊಬ್ಬ ತಿರುಗನು ಬಂದಿದ್ದನು. ಅವರಿಗೆ ಊಟವನ್ನು ಮಾಡಿಸಲಿಲ್ಲ, ನೀರನ್ನು ಕೊಟ್ಟಿಲ್ಲ, ಧಾನ್ಯವನ್ನು ನೀಡಿಲ್ಲ. ನೀನು ಹೀಗೇಕೆ ದುಃಖಿಸುತ್ತಿರೋ ಮಗು? ಘಾತವಾಯಿತು ತಾಯಿ, ಘಾತವಾಯಿತು. ನಿನಗೇನು ಹೇಳಿದನಮ್ಮ? ದಾನ ಧರ್ಮಗಳಲ್ಲಿ ಕೈ ತೊಳೆಯಬೇಕೆಂದು ಹೇಳಿರಲಿಲ್ಲಮ್ಮ. ಇದೋ ನೋಡು ಭಂಡಾರವನ್ನು. ನನ್ನ ಸಲುವಾಗಿ ಗುರುತು ಇಟ್ಟು ಹೋಗಿದ್ದಾರೆ ನನ್ನ ಮಾಯಾ ಸ್ವರೂಪದ ತಂದೆ. ಅಯ್ಯೋ ಮಗು, ಮರೆತೆನು, ನನಗೇನು ಗುರುತು ಸಿಗಲಿಲ್ಲವಪ್ಪ. ತಾಯಿ, ಗುರುತು ಸಿಕ್ಕರೆ ದಾನ ಮಾಡಬೇಕು, ಗುರುತು ಸಿಗದಿದ್ದರೆ ದಾನ ಮಾಡಬಾರದೆಂದು ಯಾವ ಶಾಸ್ತ್ರದಲ್ಲಿದೆ ಹೇಳಿಕೊಡು ತಾಯಿ. ನಮ್ಮಲ್ಲಿದ್ದಷ್ಟು ದಾನ ಮಾಡಬೇಕಮ್ಮ. ಮಗು ಮಾಸಿದ್ದೇಶ, ಇದೇ ಭಂಡಾರದ ಆಶೀರ್ವಾದದಿಂದ ನೀನು ಹುಟ್ಟಿ ಬಂದಿರುವಪ್ಪ. ನಾನು ಮೋಸ ಹೋದಿರಪ್ಪ, ಕ್ಷಮಿಸು ಮಗು. ತಾಯಿ, ತಮ್ಮಿಂದ ಈ ಕ್ಷಮೆ ಬೇಡಮ್ಮ. ತಾಯಿ, ಹೇಳು ಮಗು. ಮಗು, ನೀನೇನು ಅಂತ ತಪ್ಪು ಮಾಡಿರೋ ಮಗು? ತಪ್ಪು ಮಾಡಿದವ ನಾನು ಮಗು, ಪಾಪಿಯಾದರಪ್ಪ ಮಗು. ಇರಲಿ ಬಿಡಮ್ಮ ತಾಯಿ, ಆದುದಾಯ್ತು. ತಾಯಿ, ನಾನು ನಾಳೆ ಗೂಳಿಗೆ ಮೈ ತೊಳೆಯಲು ಹೋಗುವೆ. ದೊಡ್ಡ ಕಾರು ಹುಣ್ಣಿಮೆ ಬಂತು. ನನ್ನ ಗೂಳಿಗೆ ಸಾಹಿತ್ಯಗಳು ತರಲು ಅಪ್ಪನಿಗೆ ಹೇಳಿದನಮ್ಮ. ನದಿಯಲ್ಲಿ ಸ್ನಾನ ಮಾಡಿಸಿ ಗೂಳಿಗೆ ಮೈ ತೊಳೆದುಕೊಂಡು ಬರುವೆನಮ್ಮ. ಆಯಿತು ಮಗು, ಹೋಗುವಂತೆ ನಡೆಯಪ್ಪ. ಆಗಲಿ ತಾಯಿ. ತಾಯಿ ಗಂಗಾದೇವಿ, ಈ ನಿನ್ನ ಮಗನ ಬಂದಿದ್ದಾನೆ ತಾಯಿ.
ಬಾ ಮಗು ಸಿದ್ದೇಶ, ಏನು ನಿನ್ನ ಮನದ ವಿಲಾಸೆ? ತಾಯಿ, ನನ್ನದೊಂದು ಮಾತು ನಡೆಸಿಕೊಡುವ ತಾಯಿ. ಧಾರಾಳವಾಗಿ ನಡೆಸಿಕೊಡುತ್ತೇನೆ, ಏನಿರುವುದು ಹೇಳು ಮಗು. ತಾಯಿ, ಈ ಸದ್ಯದಲ್ಲಿ ಕಮನರೆಂಬ ಗೂಳಿ ಮೈ ಕಾಯಲು ಸಿದ್ಧನು ಬರುವನು. ಈ ನಿನ್ನ ನಾಗರ ಮಡುವಿನಲ್ಲಿ ಮಾಯ ಮಾಡಿಕೊಂಡಿರುವ ತಾಯಿ. ಆಗಲಿ ಸಿದ್ದೇಶ, ಧಾರಾಳವಾಗಿ ನಡೆಸಿಕೊಡುತ್ತೇನೆ, ನೀನೇನು ಹೋಗಬಹುದು. ಆಗಲಿ ತಾಯಿ. ಏ ಗೆಳೆಯರೇ, ಮೆಲ್ಲಗೆ ಹಿಡಿಯಿರಿ, ಗಂಗಾ ತಾಯಿ ತುಂಬಿ ಹರಿಯುತ್ತಿದ್ದಾಳೆ. ಏ ಗೆಳೆಯರೇ, ಮೆಲ್ಲಗೆ ಹಿಡಿಯಿರಿ, ನನ್ನ ಗೂಳಿಯ ಮೈ ತೊಳೆಯಿರಿ. ಅಪ್ಪ ಅಪ್ಪ, ನಾನು ಮುಳುಗುತ್ತಿದ್ದೇನೆ. ಈ ಅಪ್ಪ ಮಾಸಿದಪ್ಪ ನಾಗರ ಮುಳುಗ್ಬಿಟ್ಟ. ಜಲ್ದಿ ಹೋಗಿನ ಗೌಡ್ರಿಗೆ ಹೇಳ್ಬೇಕಿಲ್ಲ. ನಾಗರ ಮಾಡಿದನಾಗ ಮಾಸಿದ್ ಮುಳುಗ್ಯಾನ್ರಿ ಅಪ್ಪ, ಜಲ್ದಿ ನಡ್ರಿ ಗೌಡ್ರ. ಅಯ್ಯೋ ಶಿವ ಶಿವ, ಮಾಸಿದ್ದೇಶನು ನಾಗರ ಮಡುವಿನಲ್ಲಿ ಮಾಯವಾದನೆ. ನಾನು ಏನು ಹೇಳಿದೆ? ಮಾಸಿದ್ದನನ್ನು ಮಠಕ್ಕೆ ಕೊಟ್ಟಿದರೆ ಸ್ವಾರ್ಥಕ್ಕಾಗುತ್ತಿತ್ತು ದೇವಿ, ಸ್ವಾರ್ಥಕ್ಕಾಗುತ್ತಿತ್ತು. ನಾವೀಗ ವಚನ ಭ್ರಷ್ಟರಾದೆವು. ಅವನ ಜೊತೆಯಲ್ಲಿರುವ ಹುಡುಗರು ಬಂದು ಹೇಳಿದಾಗಿನಿಂದ ನನ್ನ ಮನಸ್ಸಕ್ಕೆ ಒಂಥರ ವಿಚಿತ್ರವಾಗಿದೆ ದೇವಿ, ವಿಚಿತ್ರವಾಗಿದೆ. ಪತಿದೇವ, ಇದಕ್ಕೆಲ್ಲ ನನ್ನದೇ ತಪ್ಪು ಪತಿದೇವ, ನನ್ನದೇ ತಪ್ಪು. ಕನದೇವಿ, ರಾತ್ರಿ ಬಾಳವಾಯ್ತು, ಮಲಗಿಕೊಳ್ಳೋಣ, ನಡೆಯದೇವಿ. ನಡೆಯಿರಿ ಪತಿದೇವ. ಭಕ್ತರು ನಿದ್ರೆಯಲ್ಲಿ ಮಲಗಿರುವರು. ನಿದ್ರೆಯಲ್ಲಿ ಮಾಧುಲಿಂಗನನ್ನು ಕಾಣುವಂತೆ ಮತ್ತು ಮಾತನಾಡುವಂತೆ ಕನಸು ಬೆಳೆಸಬೇಕು. ಮಾಸಿದ್ದೇಶನು ಮಾತನಾಡಲು ಹತ್ತಬೇಕು. ಜೈ ಗುರು ಸಮಲಿಂಗೇಶ್ವರ. ವಿಧಿ ತನ್ನ ಕೈವಾಡಿ ಅಜುಗುತ್ತಲೇ ಮುಂದೆ ನಡೆದಿದೆ. ಕೇಳುತ್ತಾಯಿ, ನಿಮ್ಮ ಮಗನು ನಿಮ್ಮ ಕೈವಶವಾಗಬೇಕಾದರೆ ಗಂಗೆಯ ದಡೆಯ ಮೇಲೆ ಹೂವಿನ ಹಂದರ ಹಾಕಬೇಕು. 7 ಡೊಳ್ಳಿನ ವಾಲಗ ನಡೆಯಬೇಕು. ಮೂಗಂಡಗ ಭಂಡಾರದ ಸುರಣಿಗೆ ಮಾಡಿಸಿ ಗಂಗಾ ತಾಯಿಗೆ ಶಾಂತ ಮಾಡಬೇಕು. ಅಂದರೆ ನಿಮ್ಮ ಮಗನು ನಿಮ್ಮ ಕೈವಶವಾಗುವನು. ತಕ್ಷಣವೇ ನನ್ನನ್ನು ಮಾಯದ ಗುಡ್ಡಕ್ಕೆ ಒಪ್ಪಿಸಿ ಬರಬೇಕು. ಮಾಸಿದ್ದೇಶ, ನಿನ್ನ ತಾಯಿಯ ಕರುಣೆ ನಿನಗಿಲ್ಲವೇನಪ್ಪ? ಬಾ ಮಗು. ಯಾಕೆ ಕನದೇವಿ, ಏನಾಯ್ತು ಹೇಳು? ಈಗೇಕೆ ಹುಚ್ಚರಂತೆ ಹಚ್ಚುವೆ? ಇಲ್ಲ ಪತಿದೇವ, ಬರೀ ಕನಸಿನಲ್ಲಿ ಮಾತನಾಡಿದ ಮಾಸಿದ್ದ ಮಾಯವಾಗಿ ಬಿಟ್ಟನು ಪತಿದೇವ. ಗಂಗಾಧರ ಮೇಲೆ ಹೂವಿನ ಹಂದರ ಹಾಕಿ ವಿಜೃಂಭಣೆಯಿಂದ 7 ವಾಲಗ ನುಡಿಸಿ ನನ್ನ ಗಂಗಾ ತಾಯಿಗೆ ಶಾಂತ ಮಾಡಿದರೆ ನಾನು ನಿಮ್ಮ ಕೈವಶವಾಗುವೆನೆಂದು ಹೇಳಿ ಮಾಯವಾಗಿ ಬಿಟ್ಟನು ಪತಿದೇವ, ಮಾಯವಾಗಿ ಬಿಟ್ಟನು. ಕನದೇವಿ, ನಾನು ಏನು ಹೇಳಿದೆ? ಮಗನನ್ನು ಮಠಕ್ಕೆ ಒಪ್ಪಿಸಿ ಬರಲೆಂದರೆ ನನ್ನ ಮಾತು ಮೀರಿದೆ ದೇವಿ, ಮೀರಿದೆ. ಮಹಾತ್ಮರಿಗೆ ಕೊಟ್ಟ ವಚನಕ್ಕೆ ಯಾವ ಕಿಮ್ಮತ್ತು ಕೊಡದೆ ನಡೆದಿದ್ದಕ್ಕೆ ನಮಗೆ ಈ ಕಷ್ಟ ಕನದೇವಿ, ಕಷ್ಟ. ನಡೆಯಿನ ಗಂಗಾ ತಾಯಿಗೆ ಶಾಂತ ಮಾಡಿ ಮಾಧುಲಿಂಗನನ್ನು ವಶ ಮಾಡಿಕೊಂಡು ಬರೋಣ, ನಡೆಯದೇವಿ. ಹಾಗೆ ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರೋಣ, ನಡೆಯ.
ನಡೆಯದೇವಿ. ಬಾಕಂದ ಮಾಸಿದೇಶ, ನೀನು ನಿನ್ನ ತಾಯಿಯ ಸಂಬಳದಲ್ಲಿ ಹೇಳಿದಂತೆ ಆ ಗಂಗಾ ತಾಯಿಗೆ ಶಾಂತವಾದರೂ ಮಾಡಿದೆವು. ಬಾಕಂದ ಬಾಕಂದ ಮಾಸಿದೇಶ ಬಾ. ಬಾ ಮಗು ಬಾ ಮಾಸಿದ್ದೇಶ. ಬಂದು ಈ ನಿನ್ನ ತಂದೆ ತಾಯಿಯರನ್ನು ಕೂಡು ಕಂದ ಮಾಸಿದೇಶ. ಅದು ನೋಡು ಕನದೇವಿ, ಮಾಸಿದೇಶನು ಬಂಗಾರ ಹಸ್ತವನ್ನು ತೋರಿಸಿ ಮತ್ತೆ ಮರೆಯವ. ನೀನು ನನ್ನ ಮಗನೂ ಅಲ್ಲಪ್ಪ, ನೀನು ಅಮ್ಮಗೆ ಸಿದ್ಧರ ಮಗನು. ನೀನು ಬಂದ ತಕ್ಷಣವೇ ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರುತ್ತೇವೆ. ಬಾಕಂದ ಮಾಸಿದೇಶ. ಬಂದೆನಪ್ಪ, ಬಂದೆನು ತಾಯಿ, ಬಂದೆನು. ಬಾಕಂದ ಮಗು ಮಾಸಿದೇಶ. ನಡೆ ಮಗು, ನಿನ್ನನ್ನು ಮಾಯದ ಗುಡ್ಡಕ್ಕೆ ಒಯ್ದು ಒಪ್ಪಿಸಿ ಬರುತ್ತೇವೆ. ನಡೆಯಕ್ಕಂದ. ನಡಿಯಪ್ಪ, ಅಜ್ಜವರ ಮಠಕ್ಕೆ ಹೋಗೋಣ. ನಡಿಯಪ್ಪ. ನಡೆ ಮಗು, ನಡೆ ಹೋಗೋಣ. ಆಗಲಿ ಅಪ್ಪ. ಶರಣು ಗೌಡರೇ, ಶರಣು. ಮಹಾತ್ಮರೇ, ತಾವು ಹೇಳಿದಂತೆ ತಮ್ಮ ವಚನದಂತೆ ನಮ್ಮ ಮಗನನ್ನು ನಿಮ್ಮ ಮಠಕ್ಕೆ ಒಪ್ಪಿಸಲು ಬಂದಿದೆವು ದೇವ. ಸ್ವೀಕರಿಸಿ ಈ ನಮ್ಮ ಕಂದನನ್ನು. ಆಗಲಿ ಗೌಡರೇ. ಬಾಲಗು ಮಾಸಿದ್ದೇಶ. ಬಂದೆನಪ್ಪ, ಬಂದೆನು. ಕಂದ, ನಿನ್ನನ್ನು ಹೊದ್ದು ಸರಿಹಿದ್ದೇನೆ ಕಂದ. ನನ್ನ ಕೈ ತುತ್ತಿನಿಂದ ಬೆಳೆಸಿದ ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಕಂದ, ಹೀಗೆ ಬಿಟ್ಟು ಹೋಗುತ್ತ. ಕಂದ ಮಾಸಿದೇಶ,
ನಾವಿನ್ನು ಹೋಗಿ ಬರುತ್ತೇವೆ ಕಂದ, ಹೋಗಿ ಬರುತ್ತೇವೆ. ಅಮ್ಮ, ದುಃಖಿಸಬೇಡಿರಮ್ಮ, ದುಃಖಿಸಬೇಡಿರಿ. ಕಂದ, ಎಷ್ಟು ಕೈ ತುತ್ತಿನಿಂದ ಬೆಳೆಸಿದ ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಕಂದ, ಹೇಗೆ ಹುಟ್ಟು ಹೋಗಲಿ? ಕಂದ ಮಾಸಿದೇಶ, ಇನ್ನು ಮುಂದೆ ಮಾಸಿದ್ದ ಮಾಸಿದ್ದ ಎಂದು ಇಲ್ಲ ಯಾರನ್ನು ಕೂಗಿ ಕರೆಯಲಿ ಕಂದ ಮಾಸಿದೇಶ. ಕಂದ ಮಗು ಮಾಸಿದೇಶ, ನಾವಿನ್ನು ಹೋಗಿ ಬರುತ್ತೇವೆ ಕಂದ, ಹೋಗಿ ಬರುತ್ತೇವೆ. ಹೋಗಿ ಬರಿ ತಂದೆ, ದುಃಖಿಸಬೇಡಿರಿ. ಮಗು ಎಲ್ಲಿಯಾದರೂ ಸುಖವಾಗಿ ಬಾಳು ಮಗು, ಸುಖವಾಗಿ ಬಾಳು. ಆಗಲಿ ತಾಯಿ, ದುಃಖಿಸಬೇಡಿರಮ್ಮ, ದುಃಖಿಸಬೇಡಿ. ಕಳೆದು ಹೋಗಿದ್ದ ತಾಯಿ ಮಗನರು ನಾನು ಬಂದ, ಕಳೆದು ಹೋಗಿದ್ದ ತಂದೆ ಮಗನರು ಕಡಿಯುವುದು ತಾಯಿ ಋಣ, ತೀರುವುದು ತಂದೆ ಋಣ, ಕಡಿಯುವುದು ತಾಯಿ ಋಣ. ನಿನ್ನನ್ನು ಬಿಟ್ಟು ಹೇಗೆ ಹೋಗಲು ಕಂದ, ಹೇಗೆ ಹೋಗಲು? ದುಃಖಿಸಬೇಡಿರಮ್ಮ, ದುಃಖಿಸಬೇಡಿರಿ. ಭಕ್ತರು ಮಾಧುಲಿಂಗನನ್ನು ತಂದು ಒಪ್ಪಿಸಿ ಹೋದರು. ಮಗು ಮಾಸಿದ್ದೇಶನು ಪದ್ಮಾಳ ಬಳಿ ಚೆನ್ನಾಗಿದ್ದಾನೆ, ದಿನಾಲು ನನಗೆ ಬುದ್ಧಿಯನ್ನು ತರುತ್ತಾನೆ. ಇನ್ನು ಮಗು ಮಾಸಿದ್ದನು ಬರುವ ವೇಳೆ ಆಯಿತು. ಬುತ್ತಿ ಹಿಡಿಯಪ್ಪ, ಊಟ ಆದ್ರೂ ಮಾಡಪ್ಪ. ಬಾ ಮಗು ಮಾಸಿದ್ದೇಶ, ಆಗಲಿ ಅಪ್ಪ, ನೀನು ಊಟ ಮಾಡುವ ಮಗು. ಆಗಲಿ ತಂದೆ. ತಂದೆ, ನಾನು ದಿನವಿದ್ದ ಊಟ ಮಾಡುವುದಿಲ್ಲ ನೋಡಪ್ಪ. ಏಕೆ ಮಗು ಇವತ್ತೇಕೆ ಊಟ ಮಾಡಿದ್ರು ಎಂದು ಹಠ ಹಿಡಿದ್ರಪ್ಪ? ನಿನ್ನ ತಾಯಿ ನಿನಗೇನಾದರೂ ಬೈದಿದ್ದಾಳೆ? ಹೇಳು ಮಗು, ಹೇಳು. ತಂದೆ, ನನ್ನ ತಾಯಿಯು ನನಗೇನು ಬಂದಿಲ್ಲ, ಆದರೆ ಆದರೆ ಎಂಬ ಆಧಾರದ ಮಾತೇಕೆ ಮಾಸಿದ್ದೇಶ? ಅಂತದೇನಿದೆ ಹೇಳು, ನೀನು ಬೇಡದೇನು ಕುಡಿದನು? ತಂದೆ, ನಾನು ಬೇಡಿದನು ನಿಜವಾಗಲೂ ಕೊಡುವಿರಾ ತಂದೆ? ನಿಜವಾಗಿ ಕುಡಿತಿರ ಮಗು, ಚಿಂತಿಸಬೇಡ. ತಂದೆ, ನನ್ನ ತಾಯಿ ಹೀಗೆಂದು ಹೇಳಿದರು, ಮಗು ನಿನ್ನ ತಂದೆ ಹತ್ತಿರ ಹೋಗಿ ಬೆನ್ನ ಭುಜದ ವರವನ್ನು ಪಡೆದುಕೊಂಡು ಬಾ ಎಂದು ಹೇಳಿದರು. ನನ್ನ ತಾಯಿಯವರು ಹೇಳಿದ ಪ್ರಕಾರ ನನಗೆಂದು ಬೆನ್ನು ಭುಜ ಅವರ ಕೊಡಲೇಬೇಕಪ್ಪ. ಮಾಧುಲಿಂಗ, ಈ ಯುಗದಲ್ಲಿ ಬೆನ್ನು ಭುಜ ಕೇಳಬೇಡ ಮಗು, ಮರೆತು ಬಿಡು. ಛೇ ತಂದೆ, ಬೇರೆಯನ್ನು ಕೊಡುವೆನೆಂದು ಈ ಮೊದಲೇ ನನಗೆ ಉತ್ತರ ಕೊಟ್ಟಿರುವಿರಿ, ಅದರಂತೆ ನನಗೆಂದು ಬೇಕೇ ಬೇಕಪ್ಪ. ಮಗು ಕೇಳಪ್ಪ, ಕೇಳು. ಅವತಾರಿಗಳು ಹುಟ್ಟಿ ಬರುವರು, ಅವರು ಹುಟ್ಟಿ ಬಂದು ನಿನ್ನನ್ನು ಅಗಲಿಸುವರು. ಈ ವಿಷಯ ತೆಗೆಯಬೇಡ, ಮರೆತು ಬಿಡು ಮಗು, ಮರೆತು ಬಿಡು. ತಂದೆ,
1000 ವರ್ಷ ಇದ್ದರೂ ಸಾವು ತಪ್ಪದಲ್ಲ, 100 ವರ್ಷ ಇದ್ದರೂ ಬೇರಾದರೂ ತಪ್ಪದಲ್ಲ. ತಮ್ಮದವರು ಹುಟ್ಟಿ ಬಂದು ಅವರು ಈ ಜಗದಿಂದ ನನ್ನನ್ನು ನಿನ್ನನ್ನು ದೂರ ಮಾಡಿದ್ರು ಪರವಾಗಿಲ್ಲ. ಈ ಫಲಗಳು ಮಾತ್ರ ಬೇಕೇ ಬೇಕು ತಂದೆ. ಹೇಳಪ್ಪ ಮಗು ಹೇಳು. ಹಿಡಿಯಪ್ಪ, ತೆಗೆದುಕೊಂಡು ಹೋಗು. ನಿಮ್ಮ ತಾಯಿಗೆ ಸೇವಿಸಲು ಹೇಳು ಮಗು. ಜೈ ಗುರು ಸೋಮಲಿಂಗೇಶ್ವರ. 4 ಕಾರಿಕದಿಂದ 4 ಮಂದಿ ಧರ್ಮರು ಜನಿಸುವರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ದೇವಸ್ಥಾಸ್ತ್ರೀ ಹಣ್ಣು ಮಗಳು ಜನಿಸುವಳು. ತಿಳಿಯುತ್ತೇನಪ್ಪ ಮಗು? ಆಗಲಿ ತಂದೆ, ನಾನೇನು ಅರಮನೆಗೆ ಹೋಗಬೇಕು ತಂದೆ. ಕಲ್ಯಾಣವಾಗಲಿ, ಹೋಗಿ ಬರುವಂತ ನಾವು. ಶಿವ ಶಿವ. ತಂದೆ ತಾಯಿಯವರು ಸಂಸಾರಿಯಾಗೆಂದು ಹೇಳಿದರು. ಒಟ್ಟಿನ ಮೇಲೆ ನನ್ನನ್ನು ಮಾಸಿದ ನಾನು ಯಾವ ರೀತಿಯಿಂದ ತಂದೆ ಪರಮಾತ್ಮನು ಕಾಪಾಡುವನು. ದೇವ ಸೋಮಲಿಂಗೇಶ್ವರ, ನಿನ್ನಾಟ ಜಗಕ್ಕಂತೂ ತಿಳಿಯದು ದೇವ. ಮಾಯ ಮಕ್ಕಳಾಪುರ ಶಿವಸ್ಥಾನದ ಶಿವಯೋಗಿಗಳೇ, ನಿಮ್ಮ ಶಿಷ್ಯರೊಂದಿಗೆ ಬಂದು ಮಾಯವಾದಿರ. ಬಂದೆನ ದೇವ, ಬಂದೆ. ಅಮ್ಮ ಅಮ್ಮ, ಬಾ ಮಗು, ಬಾರಪ್ಪ. ಅಮ್ಮ ತಾಯಿ, ತಾವು ಹೇಳಿದ ಪ್ರಕಾರ ನಾನು ನನ್ನ ತಂದೆ ಹತ್ತಿರ ಹೋಗಿ ವರವನ್ನು ಪಡೆದುಕೊಂಡು ಬಂದಿದ್ದೇನೆ. ತೆಗೆದುಕೋರಮ್ಮ ಈ ಕಾರಿಕ ಭಂಡಾರವನ್ನು. ಆಗಲಿ ಮಗು, ನಿಮ್ಮ ತಂದೆಯವರು ಹೇಳಿದ ಪ್ರಕಾರ ಸ್ವೀಕರಿಸುವ ಮಗು. ಅಮ್ಮ ತಾಯಿ, 4 ಕಾರಿಕದಿಂದ 4 ಮಂದಿ ಧರ್ಮರು ಜನಿಸಿ ಬರುವರೆಂದು ಹೇಳಿದರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ದೇವತಾಸ್ತ್ರೀ ಹೆಣ್ಣು ಜನಿಸಿ ಬರುವರೆಂದು ಹೇಳಿದರು ತಾಯಿ. ಮಗು, ನಿಮ್ಮ ತಂದೆಯವರು ಕೊಟ್ಟವರಿಂದ ವಿಷಯವನ್ನು ತಿಳಿಸಿರಬೇಕಲ್ಲ ಮಗು. ನಿಮ್ಮ ತಂದೆಯವರು ತಾಯಿ, 4 ಕಾರಿಕದಿಂದ 4 ಮಂದಿ ಧರ್ಮರು ಜನಿಸಿ ಬರುವರೆಂದು ಹೇಳಿದರು. 1 ನಿಂಬೆ ಹಣ್ಣಿನಿಂದ ಒಬ್ಬಳು ದೇವತಾಸ್ತ್ರೀ ಹೆಣ್ಣುಗಳು ಜನಿಸಿ ಬರುವರೆಂದು ಹೇಳಿದರು ತಾಯಿ. ಅಮ್ಮ, ನಾನಿನ್ನು ತಂದೆಯವರಿಗೆ ಬುದ್ಧಿಯನ್ನು ಒಯ್ಯುತ್ತೇನೆ. ಹೋಗಿ ಬಾ ಮಗು. ಆಗಲಿ ತಾಯಿ. ದೇವ ಜಗದ ರಕ್ಷಕ, ನೀತಿ ನಾಯಕ, ಪಾರ್ವತಿ ಪರಶಿವನ ಪುತ್ರನಾಗಿ ತೊರೆಯ ಜೀವನ ಪಾಲನ ಮಾಡಿದ ಪತಿದೇವ, ನಿನ್ನ ನಾಮ ಸ್ವರಣ ನನಗೆ ಪಂಚಾಮೃತವಾದ ಪತಿದೇವ. ಓಂ ನಮ ಶಿವಾಯ. ಅಮ್ಮ ಅಮ್ಮ, ಬಂದಿಯ ಮಗು ಮಾದು. ಹೌದು ಸಿದ್ಧ, ಬಿಡ ಸಿದ್ಧ. ಬಂದಿರು. ನಿಮ್ಮ ಅಣ್ಣನ ಹೆಗಲ ಮೇಗಿನ ಕೊಡವು ಇಳಿವಿರಿ. ಆಗಲಿ ತಾಯಿ. ಆಗಲಿ ತಾಯಿ. ಅಣ್ಣ, ನಮ್ಮೆಲ್ಲರ ಸಲುವಾಗಿ ಎಷ್ಟು ದೊಡ್ಡ ಅಣ್ಣ. ಅಣ್ಣ ಅನ್ನೋದಣ್ಣ, ನೀನು ಮಾಡಿದ ಕೆಲಸವನ್ನು ಇನ್ನು ಮ್ಯಾಗೆ ನಾವಿಬ್ಬರು ಮಾಡುತ್ತೇವೆ. ನೀನು ಇಷ್ಟು ಕಷ್ಟಪಡುವುದು ಬೇಡಣ್ಣ, ಬೇಡ. ತಮ್ಮಗಳೇ, ನೀವು ಉಂಡುಂಡು ಸುಖವಾಗಿ ಆಟ ಆಡುತ್ತಿದ್ದರೆ ಸಾಕು. ಕೆಲಸದ ಬಗ್ಗೆ ನಿಮಗೆ ಕಾಜಿ ತಮ್ಮಗಳೇ. ಎಲ್ಲ ಅಣ್ಣ, ಅಣ್ಣ ತಮ್ಮರಿಗೂ ಭಯ ಬೇಡುತ್ತಾರೆ. ಇವತ್ತು ಮಾತ್ರ ಒಂದೇ. ನೀನಿಷ್ಟು ಕಷ್ಟಪಡುವುದು ಬೇಡಣ್ಣ, ಬೇಡ. ಅದೇನಿಲ್ಲ ತಮ್ಮಂದಿರಿ, ನಿಮ್ಮ ಮಾತನ್ನು ಕೇಳಿ ನನ್ನ ಹೃದಯಕ್ಕೆ ಹೂವನ್ನು ಅರ್ಪಿಸಿದ ಅಂತಾಯ್ತು ತಮ್ಮಗಳೇ. ತಾಯಿ, ತಮ್ಮದರ ಮಾತು ಕೇಳಿದ ತಾಯಿ. ಹೇಳಿದೆ ಮಗು. ಮಕ್ಕಳೇ, ಈ ಮದುವೆ ಕಾರ್ಯವನ್ನು ನಿಮ್ಮ ಅಣ್ಣ ಮಾಡಿಸಿದರೆ
ತಾಯಿ. ಅವರು ಗಂಡಿನ ಮನೆಯಲ್ಲಿ ಮಲ್ಲವಿದ ಗದವಿದ ಕಲಿಯುತ್ತಿದ್ದಾರೆ. ಅವರಿಗೆ ನಾನೇ ಬುದ್ಧಿ ಕೊಟ್ಟು ಬರುತ್ತೇನೆ ತಾಯಿ. ಆಗಲಿ ಮಗು. ತಾಯಿ ಅಣ್ಣ, ನಾನೊಂದು ನಾಡಿನ 4 ದಿಕ್ಕುಗಳನ್ನು ನೋಡಿಕೊಂಡು ಬರ್ಬೇಕಂತ ನಾಡಿನ 4 ದಿಕ್ಕುಗಳನ್ನು ನೋಡಿಕೊಂಡು ಬರ್ಬೇಕಂತ ವಿಚಾರ ಹಾಕಿಕೊಂಡಿದ್ದೇವೆ. ಅದಕ್ಕಾಗಿ ತಮ್ಮ ಅಪ್ಪಣೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ತಾಯಿ. ಅಣ್ಣ ಅಪ್ಪಣೆ ಮಾಡಿರಿ. ಹೌದವಾ ಅಣ್ಣ, ಎಂದು ನಾವು ನಾಡಿನ 4 ದಿಕ್ಕುಗಳನ್ನು ನೋಡಲೇಬೇಕಾಗಿದೆ. ಆಶೀರ್ವದಿಸಲೇ ನಮ್ಮದು. ಆಗಲಿ ತಮ್ಮಂದಿರಿ, ನಾಡು ನೋಡಲು ಹೋಗುತ್ತೇನೆ ಅಂದ್ರೆ ನನಗೂ ಅತಿ ಆನಂದವಾಯ್ತು. ತಮ್ಮಗಳಿರ ಮೊದಲು ಗುರುವಿನ ದರ್ಶನ ಮಾಡಿಕೊಂಡು ತಂದೆ ಹತ್ತಿರ ಹೋಗಿರಿ. ತಂದೆ ಹೇಳಿದ ಪ್ರಕಾರ ನಡೆದುಕೊಂಡು ಹೋದರೆ ಅಂದರೆ ನಿಮಗೆ ನಾಡು ಸಾಧನೆ ಆಗುತ್ತದೆ. ಆಗಲಿ ಅಣ್ಣ. ಜೈ ಗುರು ಸೋಮಲಿಂಗೇಶ್ವರ. ಜೈ ಗುರು ಸೋಮಲಿಂಗೇಶ್ವರ. ಅಪ್ಪ ಅಪ್ಪ, ಬನ್ನಿರು ಮಕ್ಕಳೇ. ತಂದೆ, ನಾವು ನಾಡು ಹೋಗುತ್ತೇವೆ. ನಮ್ಮನ್ನು ಆಶೀರ್ವದಿಸಪ್ಪ ತಂದೆ. ಮಕ್ಕಳೇ, ನೀವು ನಾಡ ನೋಡಲು ಹೋಗಬೇಕಾದರೆ ಈ ವಿಜಯಪುರ ದಿಕ್ಕಿಗೆ ಮಾತ್ರ ಹೋಗಬೇಡರಿ. ಅಲ್ಲಿಯ ಪ್ರಯಾಣ ಬಹಳ ಕಠಿಣವಿದೆ. ಈ ದಿಕ್ಕು ಬಿಟ್ಟು ಇನ್ನುಳಿದ ದಿಕ್ಕಿಗೆ ಬೆಳೆಯಲಿ ನಿಮ್ಮ ಪ್ರಯಾಣ. ತಂದೆ, ಈ ಪಟ್ಟಣಕ್ಕೆ ಹೋಗಬೇಡೆಂದು ಯಾಕೆ ಹೇಳಿದ್ರೆ ತಂದೆ? ಆ ಪಟ್ಟಣದಲ್ಲಿ ಅಂತದೇನಿದೆ ಹೇಳಿಕೊಡುವಪ್ಪ. ಕೇಳಿರಿ ಮಕ್ಕಳೇ, ಈ ವಿಜಯಪುರ ದಿಕ್ಕಿನಲ್ಲಿ ಮುಸಲ್ಮಾನರ ಆಳ್ವಿಕೆ ದರ್ಪ ಹೆಚ್ಚಿದೆ. ನೀವು ಅಲ್ಲಿಗೆ ಹೋದರೆ ನಿಮ್ಮ ಆಟ ಸಾಗಲಾರದು. ಮೇಲಾಗಿ ನಿಮ್ಮನ್ನು ಕೋಟೆ ಗೋಡೆ ಒಳಗೆ ಬಿಡಲಾರರು ಮಕ್ಕಳೇ. ಅಪ್ಪ, ಮತ್ತೆ ಇನ್ನೊಂದು ಲೆಕ್ಕದಲ್ಲಿ ಅಂತ ಪುಣ್ಯಾತ್ಮರು ಯಾರು ನಡೆಸುತ್ತಾರೆ ಹೇಳಿಕೊಡುವಪ್ಪ. ಕೇಳಿರಿ ಮಕ್ಕಳೇ, ಹೊಳೆನಾಡು ದಡದಲ್ಲಿ ಮಹಾನುಭಾವ ಸಂಗಮೇಶ್ವರ ಬಸವಣ್ಣ ನೀಲಮ್ಮ ಚಂದ್ರಗಿರಿ ಸೀತೆ ಮನೆ ಮುಂದೆ ಧರ್ಮರ ಕಟ್ಟಿಯಾಗಿದೆ. ಅಂತ ಸ್ಥಳದಲ್ಲಿ ಹೋದರೆ ಒಳ್ಳೆಯದು ಮಕ್ಕಳೇ. ಇಲ್ಲ ಇಲ್ಲ, ನಮಗ ಯಾವ ದಿಕ್ಕು ಬೇಕಾಗಿಲ್ಲ, ಯಾವ ನಾಡು ಬೇಕಾಗಿಲ್ಲ. ನಾವು ಹೋಗುವುದಕ್ಕೂ ವಿಜಯಪುರ ದಿಕ್ಕಿಗೆ ಹೋಗುವ ತಂದೆ. ಮೊದಲ ನಮಗ ನಾಡ ಸಾಧನವನ್ನು ಮಾಡಿಕೊಡುವಪ್ಪ. ಹೌದು ತಂದೆ, ನಮಗೆ ನಾಡು ಸಾಧನೆ ಬೇಕೇ ಬೇಕಪ್ಪ. ಇದು ಸತ್ಯವೇ ಸತ್ಯ. ಹೇಳಿರಿ ಮಕ್ಕಳೇ, ನಿಮಗೆ ನಾಡ ಸಾಧನವಾಗಬೇಕಾದರೆ ಹರದ ಕೆರೆಯಲ್ಲಿ ಪಂಚ ಪಾಂಡವರ ರಥ ಐಕ್ಯವಾಗಿದೆ. ಆ ರಥ ಮೇಲೆ ಬಿಸಬೇಕಾದರೆ ಗುರುವಿನ ಕೈಲ ಪಟ್ಟಾಭಿಷೇಕ ಕಾರ್ಯ ಮಾಡಿಕೊಂಡು ಹರಣದ ಕೆರೆಯ ಮೇಲೆ ಹೂವಿನ ಹಂದರ ಹಾಕಿ ಒಳ್ಳೆ ವಿಜೃಂಭಣೆಯಿಂದ ವಾಲಗೆ ನುಡಿಸಿರಿ ಮಕ್ಕಳೇ. ಅಂದರೆ ನಿಮಗೆ ನಾಡ ಸಾಧನವಾಗುವುದು. ತಿಳಿಯಿತ ಮಕ್ಕಳೇ? ಆಗಲಿ ತಂದೆ, ಎಲ್ಲ ಕಾರ್ಯವನ್ನು ಮಾಡುವೆವು. ಕಲ್ಯಾಣವಾಗಲಿ, ಹೋಗಿ ಬನ್ನಿರಿ. ಜೈ ಗುರು ಸೋಮಲಿಂಗೇಶ್ವರ. ಶಿವ ಶಿವ, ಮಕ್ಕಳಂತೂ ನನ್ನ ಮಾತು ಕೇಳಲಿಲ್ಲ. ಗುರುವೇ ಸೋಮಲಿಂಗೇಶ್ವರ, ಶಿವ ಶಿವ, ಎಲ್ಲವನ್ನು ಕಾಯ್ದು ಕಾಪಾಡುವ ಭಾರ ನಿಮ್ಮದಾಗಿದೆ ದೇವಾ. ಅಪ್ಪ, ಯಾವ ವಿಚಾರ ಮಾಡಿದ್ರಪ್ಪ? ತಮ್ಮಂದರು ಇಲ್ಲಿಗೆ ಬಂದಿದ್ದಾರೇನಪ್ಪ?
ಹೇಳಪ್ಪ. ಬಂದಿದ್ದರು ಮಗು, ನಿನ್ನ ತಮ್ಮಂದರು ಬಂದಿದ್ದರು. ಆದರೆ ಯಾಕೆ ಏನಾಯ್ತಪ್ಪ? ನಿಮ್ಮ ತಮ್ಮಂದರು ನಾಡ ಸಾಧನ ಮಾಡಿಕೊಡಿ ಎಂದು ಕೇಳಿದರು ಮಗು. ಈ ವಿಜಯಪುರ ಪಟ್ಟಣವನ್ನು ಬಿಟ್ಟು ಇನ್ನುಳಿದ ದಿಕ್ಕಿಗೆ ಹೋಗರೆಂದರೆ ಕೇಳದೆ ಹಠ ತೊಟ್ಟು ಹೋದರು. ಮಾಸಿದೇಶ, ನನ್ನದೊಂದು ಮಾತು ನಡೆಸಿಕೊಡುವನಪ್ಪ. ಹೌದು ಸಿದ್ಧನು ನನ್ನನ್ನು ಮುಸಲ್ಮಾನರಿಗೆ ತೋರಿಸಲು ಅವರನ್ನು ಕರೆದುಕೊಂಡು ಬರುವನು. ಆವಾಗ ನಾನು ಮಾಯಾದಿಂದಿರುವನು. ಅವನು ಬಂದು ತಂದೆ ಎಲ್ಲೆಂದು ಕೇಳಿದರೆ ಇಲ್ಲೆಂದು 3 ಮಾತು ಸುಳ್ಳು ಹೇಳು ಮಗು, ಸುಳ್ಳು ಹೇಳು. ಆಗಲಿ ತಂದೆ, ನಿಮ್ಮ ಹೇಳಿಕೆಯ ಪ್ರಕಾರ ಮತ್ತು ನಿಮ್ಮ ವಚನ ಪ್ರಕಾರ ನಡೆಯುತ್ತೇನೆ. ನಾನಿನ್ನು ಅರಮನೆಗೆ ಹೋಗುವೆನು ತಂದೆ. ಮಾದುಲಿಂಗ, ನಿನ್ನ ತಾಯಿ ನಿನ್ನ ಹಾದಿ ಕಾಯ್ತಿರುವಳು. ನೀನಿನ್ನು ಹೋಗಬಹುದು ಮಗು. ತಮ್ಮ ಬೆಳೆಯಲು ಸಿದ್ಧ. ಆ ಕೋಟೆ ಗೋಡೆ ಒಳಗೆ ಹೋಗುವುದು ಹೇಗೆ ತಮ್ಮ? ಅದ ನೋಡು, ಆ ಮುಳ್ಳರಸಿ ಬಾಗಿಲಿಗೆ ಉಕ್ಕಿನ ಕಿರಿಯನ್ನು ಹಾಕಿದ್ದಾರೆ ತಮ್ಮ. ತಡೆಯಣ್ಣ ಭಂಡಾರಗಳು ಹಾಕ್ತಾರೆ. ಜೈ ಗುರು ಸ್ವಾಮಿಲಿಂಗೇಶ್ವರ. ಅದನ್ನೇ ನಾವು ಉಕ್ಕಿನ ಸರಿ ಇತ್ತು. ನಡೆಯಣ್ಣ ಒಳಗೆ ಹೋಗೋಣ. ಆಗಲಿ ತಮ್ಮ. ಕೋಟೆ ಗೋಡೆ ಅಂತೂ ಭಂಡಾರ ಹೊಡೆದು ಜಿಗಿದು ಬಂದಂತೆ ಹೋಯ್ತು. ತಂದೆ ಹೇಳಿದ ಪ್ರಕಾರ ದೇಶಗಳೆಲ್ಲ ಕೈವಶವಾದವ ತಮ್ಮ. ತಂದೆ ತಾಯಿಗೂ ಸೋಮಲಿಂಗೇಶ್ವರ ದಯದಿಂದ ಈ ಸ್ಥಾನಕ್ಕೆ ಬಂದಂತ ಇದ್ದಾನ. ಸ್ವಲ್ಪ ಹೊತ್ತು ಆರಾಮದಿಂದ ಇಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳೋಣ. ಆಗಲಿ ತಮ್ಮ. ಆಗಲಿ ತಮ್ಮ. ಕುದುರೆಗಳನ್ನು ಬಿಟ್ಟು ಬಿಡು ಡ್ಯಾಡಿ ಮನೆಯಲ್ಲಿ. ಬೇಡ, ಕುದುರೆಗಳೇ ಬಿಟ್ಟರೆ ಎಲ್ಲ ಹೂಗಳು ಹಾಳು ಮಾಡುತ್ತವೆ. ಕಟ್ಟುತ್ತೇನೆ. ಕಟ್ಟುವುದು ಬೇಡ ತಮ್ಮ, ಬಿಟ್ಟು ಬಿಡು ಡ್ಯಾಡಿ ಮನೆಯಲ್ಲಿ. ಅಯ್ಯೋ ತಮ್ಮ, ನೀರಡಿಕೆ ಆಗಿದೆ. ಈ ಬಾವಿಯಲ್ಲೇ ನೀರ ಕುಡಿಯುವನು ಬಾ ತಮ್ಮ. ಅಯ್ಯೋ ತಮ್ಮ, ಬಾವಿಯು ಹಾಳು ಬಿದ್ದಿದೆ ನೋಡು ತಮ್ಮ. ತಡೆಯಣ್ಣ ಭಂಡಾರ ಹೊಡೆಯುತ್ತೇನೆ. ಜೈ ಗುರು ಸ್ವಾಮಿಲಿಂಗೇಶ್ವರ. ಕುಡಿಯಣ್ಣ ನೀರು. ಆಗಲಿ ತಮ್ಮ. ಸ್ವಲ್ಪ ಹೊತ್ತು ಎಲ್ಲೇ ಆರಾಮದಿಂದ ಮನೆಗೆ ಕೊಳ್ಳೋಣ. ಆಗಲಿ ತಮ್ಮ. ಇವ್ರು ಯಾರೋ ದೊಡ್ಡ ಶರಣದಾಗ ಕಾಣ್ತೈತಿ. ಕೈಲಾಸದ ಹೂ ಬೀಳ್ತಾವಲ್ಲ ಯವ್ವ, ಒಡೆನಿಂದ ಹೂವಿನ ಗಿಡ ಸಿಗ್ತಾ ಐತಿ. ಸುತ್ತ ಭಂಡಾರ ಹೊಡ್ದಾರ, ಕಂಬಳಿ ಹಾಸ್ಯಾರ, ಭಂಡಾರ ಚೀರಿಟ್ಟಾರ, ಬೆತ್ತಿಟ್ಟಾರ. ಇವ್ರು ಯಾರೋ ದೊಡ್ಡ ಮಾತು ಮಾಡಿದಾಗ ಕಾಣಿಸ್ತೈತಿ. ಇವ್ನ ಎತ್ತರಿಸಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಏ ತಮ್ಮಗಳ ಹೇಳಪ್ಪ, ಹೇಳ ಮನೆಯವ್ರು ಬರಪ್ಪ. ಯಾಕಮ್ಮ, ಯಾಕೆ ಚೀರಿಕೊಳ್ಳಿವಿ? ಏನೋ ತಮ್ಮಳ್ಳ, ನಮ್ಮ ತೋಟದ ಕುದುರೆಗಳನ್ನು ಬಿಟ್ಟು ಎಲ್ಲ ಹಾಳು ಮಾಡಿರಿ. ನಿಮ್ ಮುದ್ದಾಡ್ತಾನ ನಮ್ಮ ರಾಜರ ಮುಂದೆ ಹೇಳ್ತೀನಿ. ಇಲ್ಲವಮ್ಮ, ನಮ್ಮ ಕುದುರೆಗಳು ಏನು ಮುಟ್ಟುವುದಿಲ್ಲ. ಹೇಳುವಾಗಮ್ಮ, ಹೇಳುವಾಗು. ಯಾವ ನಿಮ್ಮ ರಾಜರ ಮುಂದೆ ಯಾರು ನಿಮ್ಮ ರಾಜರ ಬಂದು ಕೇಳುತ್ತಾರೆ, ಕೇಳಲಿ. ಹೇಳೈತೆ ಕೇಳ. ತಮ್ಮ ರಾಜರನ್ನು ಕರೆದುಕೊಂಡು
ಏಯಪ್ಪ ಏ ತಮ್ಗೋರ್ಯ ಏನ್ ಚಲೋ ಇದ್ರಿ ಅಪ್ಪ ನನ್ ಖುಷಿಗೋಡ್ರ ನನ್ನ ಮೊಮ್ಮಕ್ಳ ನಮ್ಮ ಮನೆಯವನ್ ಬರ್ಯಪ್ಪ ಬರ್ರಿ ನಡಿಯಮ್ಮ ಹೋಗೋಣ. ತಮ್ಮ ಬೆಳೆಯಲು ಸಿದ್ಧ. ಹಾರವನ್ನು ಎಷ್ಟು ಚೆನ್ನಾಗಿದೆ, ತೆಗೆದುಕೋತಮ್ಮ. ಆಗಲಿ ಅಣ್ಣ. ಏಯಪ್ಪ ಹಾಡ್ತಾಬೇಡ್ರಿ ಅಪ್ಪ ಕೊಡ ಹಾಕೋಬೇಡ್ರಿ ಅವು ನಮ್ ರಾಜರ್ ಮಾಡಿಟ್ಟಿನಿ ಹಿಂಗೆಲ್ಲ ಗಿಡಿಗಟ್ಟೆ ಮಾಡಿದ್ರೆ ನಮ್ ರಾಜರ್ ಕರ್ಕೊಂಡು ಬರ್ತೀನಿ ಹೋಗಮ್ಮ ಹೋಗು, ಹೇಳು ಹೋಗು. ಯಾವ ನಿಮ್ಮ ರಾಜರ ಮುಂದೆ ಹೇಳುದಷ್ಟೇ ಕಣ. ತಮ್ಮ ರಾಜರನ್ನ ಕರೆದುಕೊಂಡು ಬರ್ರಿ. ಹೋಗಮ್ಮ, ನಿಮ್ಮ ರಾಜರನ್ನ ಕರೆದುಕೊಂಡು ಬಾ ಹೋಗು. ಇದು ನೋಡ್ರಿ ರಾಜರ ನಿಮ್ಮ ಮಾಟ ಹಾರತ್ತಿರಾಗಲಿ ಹಾಗೆ ಕೊಳ ಹಾಕೊಂಡ್ ನಿಂತಾರ ಕೇಳಿದ್ರ ನನಗೆ ಹೊಡ್ಯಾಕ್ ಬರ್ತಾರ ಇವ್ರ ವಿಚಾರ ಮಾಡ್ರಿ ಕೊಂಬ ಕಟ್ರಿ ಇವ್ರ ತೋಟದಾಗ ಮಾಡಿದ್ರ ನಿಮ್ಗಂತೂ ತಿಳಿಸಿನಿ ವಿಚಾರ ಮಾಡ್ರಿ ಕಟ್ರಿ ಇವ್ರ ಎಷ್ಟು ಜಿಗಿದಾಡ್ತಾರ ಏನ್ ಬಿಡ್ತಾರ ಸಣ್ಣ ಬಿಡ್ಬೇಡ್ರಿ ನಾ ಇನ್ ಹೂ ಅಡ್ಲಾಕ್ ಹೋಗಿದ್ರಿ ಟೈಮ್ ಆಗ್ಯದ. ಜಾ 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 ಯಾರು ಇಲ್ಲಿಗೆ ಯಾರು ಬಂದಿದ್ದೀರಿ ನನ್ನ ಪಾಳ್ಯದಲ್ಲೇ ನಿಮ್ಮನ್ನು ಯಾರು ಬಿಟ್ಟರು ಮತ್ತು ಕೋಟೆ ಗೋಡೆ ಒಳಗೆ ಹೇಗೆ ಬಂದಿದ್ದೀರಿ ಸರಳವಾಗಿ ಹೇಳಿರಿ ಎಲ್ಲವಾದರೆ ಇಲ್ಲಿಯೇ ನಿಮ್ಮ ಆಹುತಿ ಮುಗಿಯುತ್ತದೆ ಯಾರ ಅಪ್ಪನ ಅಪ್ಪಣೆ ಅಲ್ಲ, ನಿಮ್ಮ ಅಪ್ಪನ ಅಪ್ಪಣೆ ಬಾಗಿಲು ತೆರೆದಿದ್ದಾರೆ ನೋಡು. ಅಣ್ಣ ಹಾಗೆಲ್ಲ ಮಾತನಾಡಬೇಡ, ಶಾಂತನಾಗಣ್ಣ. ಏ ಮಹೇಶರೇ ಎಷ್ಟು ಬೇಗದಿಂದ ಮಾತನಾಡಬೇಕಾದರೆ ನಿಮ್ಮ ಕಾಲಾವಧಿ ಮುಗಿದಂತ ತೋರುತ್ತದೆ ಕಾಲವನ್ನು ಮುಗಿಸುತ್ತೇನೆ ನನಗೆ. ಬೆತ್ತಿನ ಆಶೀರ್ವಾದ ಕೊಡಲು ಬಂದಿದ್ದೇವೆ ಸೈನಿಕರೇ, ಬೆತ್ತಿನ ಆಶೀರ್ವಾದ ಕೊಡಲು ಬಂದಿದ್ದೇವೆ. ಆಹಾ, ನಾವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿರಿ. ಇಲ್ಲವಾದರೆ ನಾವು ಯಾರೆಂಬುದನ್ನು ಅರಿತುಕೊಂಡು ಮಾತನಾಡಿರಿ. ನಾವು ಬರಬೇಕಾದರೆ ಉಕ್ಕಿನ ಗೋಡೆಯನ್ನು ಬಂಡಾರ ಹೊಡೆದು ಉಕ್ಕಿನ ಗೋಡೆಯನ್ನು ಹಕ್ಕಿಯಂತೆ ಹಾರಿ ಬಂದಿದ್ದೇವೆ ಸೂರ್ಯರೇ. ನಡೆಯಲಿ ನಮ್ಮ ನಿಮ್ಮ ಬುದ್ಧಿವಂತಿಕೆಯ ಮಾತಿನ ಮರ್ಮ. ಏ ಮಹೇಶರೇ ನಮ್ಮ ಸಲುವಾಗಿ ಮಾರಿಟ್ಟ ಹಾರ ತುರಾಯಿಯನ್ನು ಹಾಕಿಕೊಂಡು ಹೇಗೆ ನಿಂತಿದ್ದಾರೆ ನೋಡಿರಿ ಸೇನರೇ ಹುಜೂರ್, ತೆಗೆಯಿರಿ ಆ ಹಾರಗಳನ್ನು ಆಗಲಿ ಹುಜೂರ್. ಮದುಮಕ್ಕಳಂತೆ ನಿಂತಿದ್ದೇವೆ, ಆದರೆ ಈ ಹೂವಿನ ಹಾರಗಳನ್ನು ತೆಗೆಯುವುದಿಲ್ಲ. ನಿಮ್ಮ ಸತ್ವತನದಿಂದ ಸೋಲಿಸಿ ಹಾರಗಳನ್ನು ತೆಗೆಯಬೇಕು ಸೈದರೆ. ಏ ಉಪ್ಪುಲ್ಯ, ಯಾರೇ? ಏ ಉಪ್ಪುಲ್ಯ, ಯಾರೇ? ಯಾರೇ ಹುಡ್ರೆ? क्या रे क्या हो रे करंट शाक करता रे जब आडमोड तू लगा के देख ಎಲ್ಲರೂ ಶಾಂತರಾಗಿರಿ ಇಂದಿನ ಈ ಸಭೆಯಲ್ಲಿ ನೋಡಿ ಇವರು ಯಾವ ದೇಶದವರು ಯಾವ ನಾಡಿನವರು
ಇದನ್ನೆಲ್ಲ ನೋಡಿ ನಮ್ಮ ಮುಂದೆ ಮುದ್ದಮ್ಮ ಮುದುಕಿ ಹೇಳಿದ್ದಾಳೆ, ಒಣಗಿದ ಹೂವಿನ ಗಿಡವು ಚಿಗಿತಂತೆ, ಹಾಳು ಬಾವಿಯಲ್ಲಿ ನೀರು ತರಿಸಿದರಂತೆ. ಇದನ್ನೆಲ್ಲ ನೋಡಿ ನಮ್ಮ ಮುಂದೆ ಮುದ್ದಮ್ಮ ಮುದುಕಿ ಹೇಳಿದ್ದಾಳೆ, ಇವರನ್ನು ಇಲ್ಲಿಯೇ ಕರೆದುಕೊಂಡು ಬಂದದ್ದು ಒಳ್ಳೆಯದೇ ಆಯ್ತು. ಒಟ್ಟಾರೆ ಇವರ ಸತ್ತು ಪರೀಕ್ಷೆ ನಡೆಯಲಿ ನಮ್ಮ ಮುಂದೆ. ಆಗಲಿ ಹುಜೂರ್, ಇವತ್ತು ನಮ್ಮದು ನಿಮ್ಮದು ಪಗಡಿ ಆಟವೇ ಆಗಲಿ. ಹಾ ಯುವಕರೇ, ಇವತ್ತು ನಿಮ್ಮದು ಪರಿಚಯ ಹೇಳಿರಿ. ಯಾವುದು ದೇಶದವರು ಮತ್ತು ಯಾವುದು ರಾಜರು ಮಕ್ಕಳು ಹೇಳಿರಿ. ಆದರೆ ಇಲ್ಲಿಗೆ ಬರಲು ಕಾರಣವನ್ನು ಹೇಳಿರಿ. ಸತ್ಯ ಬೋಲು ಸತ್ಯ. ಹೇಳುತ್ತಾರೆ ಕೇಳಿಸಿದರೆ, ನಾವು ಯಾವ ರಾಜರ ಮಕ್ಕಳಲ್ಲ, ಯಾವ ದೇಶಾಯಿ ಮಕ್ಕಳಲ್ಲ. ನಾನೇ ನನ್ನ ಮನೆಯನ್ನು ಅಂತ ಸತ್ಯವಾಗಿ ಧರ್ಮರಂತ ಅಮಗ ಸಿದ್ದೇಶ್ವರ ಮಕ್ಕಳು. ನಾನೇ ನೋಡಲೆಂದು ಅತ್ಯಾಯ ಅರಮನೆಯನ್ನು ಬಿಟ್ಟು ಈ ನಿಮ್ಮ ಸ್ಥಾನಕ್ಕೆ ಬಂದಿದ್ದೇವೆ ಸೇದರೆ, ಭಕ್ತರ ಉಪದೇಶಗಳನ್ನು ಕೇಳಿ ಉಪದೇಶಕ್ಕೆ ತಕ್ಕ ಉಪದೇಶಕವನೆಂದು ಭಕ್ತರನ್ನು ಉತ್ತರಿಸಲೆಂದು ಈ ನಮ್ಮ ಸ್ಥಾನಕ್ಕೆ ಬಂದಿದ್ದೇವೆ ಸೇದರೆ, ಈ ನಮ್ಮ ಸ್ಥಾನಕ್ಕೆ ಬಂದಿದ್ದೇವೆ. ನಿಮ್ಮ ಸತ್ಯ ಧರ್ಮ ಎಷ್ಟಿದೆ ಪರೀಕ್ಷೆ ಮಾಡಲೇಬೇಕು. ಧಾರಾವಾಹಿ ಪಕ್ಷಿ ನಮ್ಮ ನಿಮ್ಮ ಸತ್ವತನ ಹತ್ತಿರವೇ ಹೋಗಲಿ, ತಿಳಿದೇ ಹೋಗಲಿ. ಧರ್ಮರೇ, ಇವತ್ತು ನಮ್ಮದು ನಿಮ್ಮದು ಪಗಡಿ ಆಟವೇ ಆಗಲಿ. ಆಗಲಿ, ಪಣಕಿಟ್ಟ ಪಗಡಿ ಆಟವೇ ಆಗಲಿ. ಯುವಕರೇ, ಪಗಡೆ ಆಟ ಆಡಲು ಸಿದ್ಧರಾಗಿರಿ. ಆದರೆ ಬರೇ ಮಕ್ಕಳ ಪಗಡೆ ಆಟವಾಗಬಾರದು. ನಮ್ಮಿಬ್ಬರ ನಡುವೆ ಪಣಕ್ಕಿಂತ ಪಗಡೆ ಆಟವಾಗಬೇಕು. ತಿಳಿಯಿತೇ ಧರ್ಮರೇ? ಆಗಲಿ ಆಗಲಿ, ಪಣಕಿಟ್ಟ ಪಗಡಿ ಆಟವೇ ಆಗಲಿ. ಏನು ಕಾರಣ ಇಲ್ಲ, ಸಿದ್ಧವಾಗಲಿ ಪಗಡಿ ಆಟ. ಸತ್ತತನದಿಂದ ನುಡಿದಂತೆ ನಡೆದುಕೊಳ್ಳುವುದು ನಮ್ಮ ವಂಶದ ಧರ್ಮ. ಸರಿದರೆ ಪ್ರಾರಂಭವಾಗಲಿ ನಮ್ಮ ನಿಮ್ಮ ಪಣಕಿಟ್ಟ ಪಗಡಿ ಆಟ. ಆಗಲಿ ಧರ್ಮರೇ, ಕುಳಿತುಕೊಳ್ಳಿರಿ. ಅಬ್ದುಲ್ ರಜಾಕ್, ಈ ಪಗಡೆ ಆಟವನ್ನು ನಾವು ಗೆದ್ದರೆ ಅವರ ಕುದುರೆಗಳನ್ನು ನಮ್ಮ ಕೈವಶ ಮಾಡಿಕೊಳ್ಳೋಣ. ಒಂದು ವೇಳೆ ಅವರು ಗೆದ್ದರೆ ನಮ್ಮ ಲಾಯದಲ್ಲಿರುವ ಕುದುರೆಗಳನ್ನು ಈ ಧರ್ಮರಿಗೆ ಒಪ್ಪಿಸಿಕೊಡೋಣ. ತಿಳಿಯುತ್ತೆ ಧರ್ಮರೇ? ಕಡಲಕ್ಕೆ ಸಿದ್ಧವಾಗಲಿ, ಸಿದ್ಧರು ನೋಡಿ ಪಗಡಿ ಆಟ. ಆಗಲಿ ಧರ್ಮರೇ, ಕುಳಿತುಕೊಳ್ಳಿರಿ. ನೋಡ್ರಿ ಚಕ್ರಭಾಷ, ಇವನ್ನು ಕವಡೆಗಳನ್ನು ತೆಗೆದುಕೊಳ್ಳಿರಿ. ಇವನ್ನು ಕುಣಿಕಿ ಎಸೆದಾಗ ಇದರಲ್ಲಿ 8 ಕವಡೆಗಳು ಬುಡ ಮೇಲಾಗಿ ಬೀಳಬೇಕು. ಇನ್ನುಳಿದ 4 ಕವಡೆಗಳು ಬುಡ ಕೆಳಗಾಗಿ ಬೀಳಬೇಕು. ಇದು ಯಾರ ಆಟದಲ್ಲಿ ಬೀಳುತ್ತದೆ ಅವರೇ ಗೆದ್ದಂತೆ. ಕವಡೆಗಳು ಚಿತ್ತಪಟ್ಟವಾಗಿ ಬಿದ್ದರೆ ಅವರು ಸೋತಂತೆ. ಪ್ರಾರಂಭವಾಗಲಿ ಚಕ್ರಭಾಷ, ಕವಡೆಗಳನ್ನು ತೆಗೆದುಕೊಳ್ಳಿರಿ. साहब जरा ठहरो, अल्लाह को प्रार्थना कर दो. ಅಲ್ಲ ಇಲ್ಲಿಲ್ಲ
ಕಬಡ್ಡಿಗಳನ್ನು ಎಸೆಯಿರಿ ಮಧ್ಯದಲ್ಲಿ. ಅಲ್ಲ ಹೆಂಗೆ ಭಲ ಕರೋ ಭಗವಾನ್. ए मुकुलिया देख रे घात हुए रे उल्टा पलटा पड़ते रे ए देख रे घात हुए रे घात रे मैं सोचा ए नहीं रे ನಾವು ಜಗತ್ನ रे ठीक है ರಾಜರೇ ಕವಡೆಗಳನ್ನು ತೆಗೆದುಕೊಳ್ಳಿ. ತೆಗೆದುಕೊಳ್ಳಿ ದಾಮರೇ. ನಿಮ್ಮ ಫಲಿತಾಂಶವನ್ನು ನೀವು ಎಸೆಯಿರಿ ಕವಡೆಗಳನ್ನು. ಏ ಮೈಕ್ ಕೊಡ್ರಿ ತಗೊಂಡು ತೆಗೆದುಕೊಳ್ಳೋಣ. ಹುಡುಕಮ್ಮ ನನ್ನ ಕೈಯಲ್ಲಿ ತೆಗೆದುಕೊಳ್ಳೋಣ. ನಾನು ಬಿಡುತ್ತೇನೆ ಕವಡೆಗಳನ್ನು. ದೇವ ಗುರು ಸೋಮಲಿಂಗೇಶ್ವರ ಸರ್ವ ಕಾರ್ಯಕ್ಕೆ ಸದಾ ಅವಕಾಶ ಮಾಡಿಕೊಡುದೇವ. ಸಕಲ ಕಾರ್ಯಗಳಲ್ಲಿ ನಮ್ಮನ್ನು ಜಯದೊರಕಿಸಿ ಕೊಡುದೇವ. ಈ ಪಣಕಿಟ್ಟ ಪಗಡಿ ಆಟದಲ್ಲಿ ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡುದೇವ. ಜೈ ಗುರು ಸೋಮಲಿಂಗೇಶ್ವರ. ए मुकुलिया घात हुए रे घात मैं सोचा और गद्या. ए घात नहीं रे मैं सोचा है और गद्या. पड़े रे देख ए उल्टा पलटा है रे मैं सोचा रे गद्दा रे गद्दे साहब पड़ा ಅವರಿಗೆ दोनों इधर ठहरो ठहरो टेंशन मत करो मैं हूं ना. ಹಾ ಇದೇನು 8 ಕವಡೆಗಳು ಬುಡ ಮೇಲಾಗಿ ಬಿದ್ದಿವೆ. ಎಂತಹ ಗ್ರಹಚಾರ ನಮ್ಮದು. ನಮ್ಮ ಲಾಯದಲ್ಲಿರುವ ಕುದುರೆಗಳನ್ನು ಧರ್ಮರ ಕೈವಶವಾದವು. ಧರ್ಮ ಸೇವಕರೇ, ಈ ನಮ್ಮ ಕುದುರೆಗಳನ್ನು ಈ ಧರ್ಮರ ಒಪ್ಪಿಸಿರಿ. ए मुकुलिया इधर आ रे ಯಾವ ರೇ पड़ा ಅವರಿಗೆ ಟೆನ್ಷನ್ ಮत करो रे मैं हूं ना. ಶಾಂತ ಅಬ್ದುಲ್ ರಜಾಕ್, ನಾವು ಸೋತೆವು. ಮತ್ತೊಂದು ಉಪಾಯ ತಿಳಿಸು. ಆಗಲಿ ಹುಜೂರ್. ए मुकुलिया ಬಾರೋ ನೀ ए मुकुलिया गोलगुमट देखे क्या? गोलगुमट बीजापुर में है. गोलगुमट देखे क्या? बीजापुर में मिर्जी में कंटे एक छोटा है ना. ए नहीं रे बीजापुर में है. बीजापुर में मोटा 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 छोटा है रे. ए देखे क्या? कोली में कोली. हाँ 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 कोली में कोली. कोली में कोली. कोली में कोली. अंदर कोली में अंदर कोली में ये सर्किल बली है. एक नहीं. ಏ ಆಡುಗೋಡಿ नहीं एक नहीं रे बली है रे बली. जा लेके जा. जा जा रिक्शा में जा. चल जा. ठीक हो ठीक हो. ए रिक्शा में पंचर हो गए रे. क्या हो गया? पंचर है टुस्पा हूं गई. ये गया. हाँ टोगी में जा. टांगा टांगा. उनमें हाँ नहीं. हाँ जा. चलो. हाँ जल्दी जा. ಪಕಡಕ್ ಪಕಡಕ್ ಹಾ ये है ना. हाँ हाँ है. ठीक हो पकड़ो. ರಾಜರೇ ಬಲಿಯನ್ನು ತೆಗೆದುಕೊಳ್ಳಿ. ಧರ್ಮರೇ, ತೆಗೆದುಕೊಳ್ಳಿರಿ ಈ ಬಲಿಯನ್ನು. ಇದರಿಂದ ಪಾರಾಗಿ ಬರಬೇಕು. ಅಂದರೆ ನಿಮ್ಮ ಪರಾಕ್ರಮ ತಿಳಿಯುತ್ತದೆ. ಕೊಡೋ ಚಕ್ರವರ್ತಿ. ತಮ್ಮ ಬೆಳೆಸಿದ್ದ ನಾನು ಹೋಗುತ್ತೇನೆ ಬಲಿಯಲ್ಲಿ. ತೆಗೆದುಕೊಳ್ಳೋಣ. ಬಲಿಯಿಂದ ಪಾರಾಗುವುದು ಕಠಿಣವಾಯಿತು ತಮ್ಮ, ಕಠಿಣವಾಯಿತು. ತಮ್ಮ ಬೆಳೆಸಿದ್ದ
ಬಲಿಯಿಂದ ಪಾರಾಗುವುದು ಕಠಿಣವಾಯ್ತು ತಮ್ಮ, ಕಠಿಣವಾಯ್ತು. ಗಣೇಶ ಭಂಡಾರ ಹೊಡೆಯುತ್ತಾರೆ. ಜೈ ಗುರು ಸಂಗಮೇಶ್ವರ. बली में मई बली में मई क्या हो गया रे? ऐसा क्यों कर रहे रे? नको रे, क्या ऐसा? ये कौन आदमी रे? ये भामा, ये बहुत बड़ा साधु है। सही रे, मत नहीं रे, सही रे. ಹಾ, ಇವರೆಂತ ಸತ್ಯ ಧರ್ಮರಿದ್ದಾರೆ ನಮ್ಮ ನಾಡಿನಲ್ಲಿ. ಸೈನರೇ, ಇದುವರೆಗೂ ಪರೀಕ್ಷಿಸಿದ್ದು ತಪ್ಪಾಯಿತು. ಧರ್ಮರೇ, ನಮ್ಮನ್ನು ಕ್ಷಮಿಸಿರಿ. ನಮ್ಮ ಬಿಜಾಪುರ ಪಟ್ಟಣದ ಬಹುಮಾನ ಕಲ್ಯಾಣವಾಗಲಿ. ಹಾ ಸೈನಿಕರೇ, ಆ ನಮ್ಮ ಕುದುರೆ ಹಣೆ ಮೇಲೆ ಏನೇನು ಬರೆದಿದೆ ಓದಿ ನೋಡಿರಿ. ಆಗಲಿ ಹುಜೂರ್. ಕೈಲಾಸದಿಂದ ಇಳಿದು ಬಂದಂತ ಸತ್ಯಯೋಗಿ ಧರ್ಮರಾದಂತ ಆದಂತ ಶ್ರೀ ಅರ್ಕೆರ ಮೋಕ್ಷಿತರ ಕುದುರೆಗಳು ಹಾ ಇರಲಿ ಧರ್ಮರೇ, ಈ ನಮ್ಮ ಕುದುರೆಗಳನ್ನು ನೋಡಿರಿ. ಈ ಕುದುರೆ ಹೊಟ್ಟೆಯಲ್ಲಿ ಮೇವು ನೀರಿದೆ, ಆ ಕುದುರೆ ಹೊಟ್ಟೆಯಲ್ಲಿ ಮರಿಯಿದೆ. ಯಾವುದರಲ್ಲಿ ಏನಿದೆ ಸತ್ಯವಾಗಿ ಹೇಳಿರಿ. ಸತ್ಯವಾಗಿ ಹೇಳುತ್ತಾ ಚಿತ್ತಿಟ್ಟು ಕೇಳಲು ಸೇರಿದರೆ ಏನಾದ ಕುದುರೆ ಹೊಟ್ಟೆಯಲ್ಲಿ ಬರೀ ನೋವು ನೀರಿದೆ, ಬಂಡ ಕುದುರೆ ಹೊಟ್ಟೆಯಲ್ಲಿ ಪಂಚ ಕಲ್ಯಾಣ ಬರೆಯಿದೆ. ಬಡ್ಡ ಬಿದ್ದ ಕುದುರೆ ಹೊಟ್ಟೆಯಲ್ಲಿ ಪಂಚ ಕಲ್ಯಾಣ ಬರೆಯಿದೆ ಎಂದು ಹೇಳಿದಿರಿ. ಎಲ್ಲಿದ್ದ ಕುದುರೆ ಹೊಟ್ಟೆಯಲ್ಲಿ ಬರೀ ಕಡಪ ಮಾಡಿದೆ ಎಂದು ಹೇಳ್ತಿರಲ್ಲ, ಸಬ್ ಝೂಟೆ. ಸುಳ್ಳೊಂದಿರ ಕೊಯ್ದು ನೋಡಲು ಸೇದರೆ ಅಬ್ದುಲ್ ರಶಾದ್, ಕಾಶಿಮಲ್ಲನ ಬರಮಾಡು ಬೇರೆ. ಈ ಕುದುರೆಗಳನ್ನು ಕೊಯ್ದು ನೋಡಬೇಕು, ಅಂದರೆ ಇವರಲ್ಲಿ ತಿಳಿಯುವುದು ಯಾವ ಪೌಡು. ಜೈ ಗುರು ಸಂಗಮೇಶ್ವರ. ಶಿವ ಶಿವ, ತಂದೆಯವರಂತೂ 3 ಮಾತು ಸುಳ್ಳಿಲ್ಲವೆಂದು ಹೇಳಿದರು. ನನಗ್ಯಾಕೋ ಎಳಗನ ಬಲ ವಿಪರೀತ ತೊಡಕಾಗುತ್ತದೆ. ಹಾ, ಅಲ್ಲಿ ಯಾರೋ ಓಡುತ್ತಾ ಬಂದರಲ್ಲ, ಅವನು ಹೌದು ಸಿದ್ಧನೇ ಇರಬೇಕು. ಅಣ್ಣ ಮಾದಣ್ಣ, ಯಾಕೆ ತಮ್ಮ, ಏನಾಯ್ತು? ಮಾದುಲಿಂಗಣ್ಣ, ತಂದೆಯಲ್ಲಿದ್ದರೆ ಬೇಗನೆ ಹೇಳಣ್ಣ, ನಂತರ ಎಲ್ಲ ವಿಷಯಗಳನ್ನು ತಿಳಿಸುವೇನೆ. ತಮ್ಮ, ತಂದೆಯಂತೂ ಎಲ್ಲಿರುವನು ನನಗಂತೂ ಗೊತ್ತಿಲ್ಲ. ಏನ ಗುರುವಿನ ಮನೆಯಲ್ಲಿ ಇರುವನು, ಏನ ಅರಕೇರಿ ಅರಮನೆಯಲ್ಲಿ ಇರುವನು, ಅಥವಾ ಕಿಲ್ಲಾರ ಎಂದಿರುವನು ನೋಡುತ್ತಮ್ಮ. ಆಗಲಿ ಅಣ್ಣ, ನಾನು ನೋಡಿ ಬರುವವರೆಗೆ ನೀನು ಇಲ್ಲೇ ಇರಬೇಕು ಅಣ್ಣ. ಆಗಲಿ ತಮ್ಮ. ಶಿವ 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 ಶಿವ, ಏನು ಮಾಡಲಿ? ಇಲ್ಲೊಂದು ಸುಳ್ಳು ಹೇಳಿದನು. ಇನ್ನು ಮುಂದೆ ನನ್ನ ಗತಿ ಅಂತೋ ಏನು? ನಾನೇನು ತಂದೆ ಅಗಲುವ ಹೊತ್ತು ಬಂತು. ತಮ್ಮಂದಿರು ನನ್ನ ಮಾತು ಕೇಳುವುದರಿಂದ ಬಹಳ ಸಂತೋಷವಿತ್ತು. ಆದರೆ ಇನ್ನು ಮೇಲೆ ನನ್ನ ಗತಿ ಎಂತಾಗುವುದು ಏನು? ಇರಲಿ, ತಂದೆಯ ದಯ ಹೊಂದಿದ್ದರೆ ಸಾಕು. ತಂದೆಯ ಹಾಕಿದ ಕಟ್ಟಳೆ ಕಡೆಗಣಿಸುತ್ತ ಪಾರಾಗುವೆ. ಮಾದುಲಿಂಗಣ್ಣ, ತಂದೆಯಲ್ಲಿ ಬಚ್ಚಿಟ್ಟಿದ್ದ ಇಡು. ನೀನು ನಮ್ಮ ಮನೆ ಕಾರು
ಮಗು ನಿನಗೆ ಬೀಳುವ ಪೆಟ್ಟು ನನಗೆ ಬಿದ್ದು ನೋಡು ಮಗು. ಅಯ್ಯೋ ಶಿವ ಶಿವ. ಮಗು ಹೌದು, ಸಿದ್ಧನ ಹೊಡೆತಕ್ಕೆ ನೀನು ತಾಳುವುದು ಮಾಯ ರೂಪದಿಂದ ಬೆನ್ನು ಕೊಟ್ಟಿದೆ. ಅಯ್ಯೋ ಶಿವ ಶಿವ ತಂದೆ. ನಾನು ಏನು ಹೇಳಿದರೂ ಕೇಳಲಿಲ್ಲ, ಬೆನ್ನು ಬೀಜ ಬೇಡವೆಂದರೂ ಕೇಳದೆ ಒಯ್ದೆ. ಅದರ ಫಲ ಈಗ ತಲುಪಿತು ಮಗು ಮಾಸಿದ್ದೇಶ. ಅಳಬೇಡ ಮಗು ಮಾಸಿದ್ದೇಶ, ಅಳಬೇಡ. ಇನ್ನು ಮೇಲೆ ಇಲ್ಲಿ ನಿನ್ನ ಸಿದ್ಧಾಟಿಗೆ ನಡೆಯುವುದಿಲ್ಲ ಮಗು. ಇಂದಿಗೆ ನಾನು ನೀನು ಆಗಲು ಹತ್ತು ಬಂತು ಮಗು, ಹತ್ತು ಬಂತು. ಎಲ್ಲಿಗೆ ಹೋಗಲು ತಂದೆ? ಈ ನಿಮ್ಮ ಪುತ್ರನ ಋಣ ತೀರಿತೇನಪ್ಪ. ನಾನು ಹೋಗುವ ದಾರಿ ಯಾವುದು? ನನ್ನ ಸ್ಥಾನ ಯಾವುದು? ಎಲ್ಲಿಗೆ ಹೋಗಂದ್ರೆ ನನ್ನಲ್ಲಿಗೆ ಹೋಗುವನು ತಂದೆ. ನನ್ನಲ್ಲಿಗೆ ಬರ್ತಾ ಇರುವಪ್ಪ ತಂದೆ, ಬರ್ತಾ ಇರುವಪ್ಪ. ಚಿಂತಿಸಬೇಡ ಮಗು, ಚಿಂತಿಸಬೇಡ. ಕೈಲಾಸದಲ್ಲಿ ತಂದೆ ಕೊಟ್ಟಂತ ದಿವ್ಯ ವರ ಪ್ರಸಾದ ಗಂಟು ನಿನಗೆ ಒಪ್ಪಿಸುತ್ತೇನೆ ಮಗು. ನೀನು ಇಚ್ಛಿಸಿದ ವರಗಳು ಪ್ರಸಾದದಲ್ಲಿ ಅಡಕವಾಗಿ ಹೋಗು ಮಗು. ನಿನ್ನ ತಾಯಿಯಿಂದ ಅರ್ಕ್ಯಾರಿ ಅರಮನೆಯಲ್ಲಿ ನಿಮ್ಮ ತಾಯಿಯಿಂದ ಪ್ರಸಾದ ಗಂಟು ಪಡೆದುಕೊಂಡು ಹೋಗು ಮಗು, ಹೋಗು. ತಂದೆ ಎಲ್ಲಿಗೆ ಹೋಗಲಿ ತಂದೆ? ಈ ನಿಮ್ಮ ಪುತ್ರನ ಋಣ ತೀರಿತೇನಪ್ಪ, ಋಣ ತೀರಿತೇನಪ್ಪ. ನೀನು ಹೋಗುವ ದಿಕ್ಕು ಗಂಗೆನಾಡು ಇಟ್ಟೆ ಗ್ರಾಮ. ಅಲ್ಲಿಯೇ ನೆಲೆಸು, ಅಲ್ಲಿರುವ ಭಕ್ತರೊಡಗೂಡು ಮಾಸಿದ್ದೇಶ, ಅಲ್ಲಿರುವ ಭಕ್ತರೊಡಗೂಡು ಅಪ್ಪ. ನನ್ನಲ್ಲಿಗೆ ಬರ್ತಾ ಇರಪ್ಪ ತಂದೆ, ಬರ್ತಾ ಇರು. ನನ್ನ ನಿನ್ನ ಇರೇ ಕಡಿಯಬೇಕೇನಪ್ಪ, ಕಡಿಯಬೇಕೇನಪ್ಪ ತಂದೆ. ನನ್ನ ನಿನ್ನ ಋಣ ತೀರಿತೇನಪ್ಪ, ಋಣ ತೀರಿತೇನಪ್ಪ. ಬರುವೆನು ಮಗು ಮಾಸಿದ್ದೇಶ, ಬರುವೆ. ನನ್ನ ನಿನ್ನ ಭೇಟಿ ಮಾಯದಿಂದಾಗಲಿ. ಅಪ್ಪ ನಾನೇನೂ ಆಗಲಿ ಪರದೇಶ ಆಗಲ್ಲಪ್ಪ, ನಿನ್ನೂ ಆಗಲಿ ಪರದೇಶ ಆಗಲ್ಲಪ್ಪ. ಪರದೇಶಿ ಆಗೇನಪ್ಪ, ಪರದೇಶಿ ಆಗಲ್ಲಪ್ಪ ತಂದೆ. ನಿನ್ನನ್ನು ಬಿಟ್ಟು ಹೇಗೆ ತಂದೆ, ಹೇಗಿರಲ್ಲಪ್ಪ. ನಿನ್ನನ್ನು ಬಿಟ್ಟು ತಂದೆ ಇರಲ್ಲಪ್ಪ. ಬರ್ಲಿ ಅವ್ರು ಸಿದ್ಧ ಬೆಳೆ ಅನ್ಸಿದ್ದ, ಅವ್ರು ಸಿದ್ಧ ಬೆಳೆ ಅನ್ಸಿದ್ದ. ಎಲ್ಲಿ ಹೋಗೋರು ನಮ್ಮ ಪ್ರಸಾದವನ್ನು ಕಳ್ಸು ತಂದಿಯಲ್ಲ ಕಳ್ಳ. ಮಾಧುಲಿಂಗಣ್ಣ, ಮಾಧುಲಿಂಗಣ್ಣ, ಏನಾಯ್ತು ತಮ್ಮ? ಯಾಕೆ ತಮ್ಮ, ಏನಾಯ್ತು? ಏನಾಗಬೇಕಾಗಿತ್ತು ಇನ್ನೂ ಆಗುದಿಲ್ಲ ಆಯ್ತು. ನಮ್ಮ ಅರಮನೆ ಒಳಗಿನ ಪ್ರಸಾದ ಗಂಟ ಕದ್ದು ಒಯ್ದೇವೆ ಹಾಕಲ್ಲ.
ತಂದಿದ್ದಾದರೆ ಈ ಹೊಳೆಯಲ್ಲಿ ತೇಲಿ ಬಿಡುತ್ತೇನೆ. ನೀವು 3 ಮಾತು ಕರೆಯಿರಿ, ನಾನು 3 ಮಾತು ಕರೆಯುತ್ತೇನೆ. ನಿಜವಾಗಿ ನಾನು ಕದ್ದು ತಂದಿದ್ದಾದರೆ ಅದು ನಿಮ್ಮ ಕಡೆ ಸಾಗಿ ಬರಲಿ. ನನ್ನ ತಂದೆ ತಾಯಿಗಳು ತಮ್ಮ ಹಸ್ತದಿಂದಲೇ ಕೊಟ್ಟಿದ್ದಾದರೆ ಅದು ನನ್ನಂತೆ ಸಾಗಿ ಬರಲಿ. ಕರೆಯಿರಿ ತಮ್ಮಗಳಿಗೆ. ಆಗಲಿ ಅಣ್ಣ. ಆಗಲಿ ಅಣ್ಣ. ಸರಿಸ್ತದೆ ಇನ್ನೊಂದ್ ಜರ. ಹಾ ಇಲ್ಲಿ ಭಾಳ ಹಿಂದಿರ್ಲಿ. ಕರಿ ಕರಿ ಪಾಡ ಪಾಡ ಸುಧರಾಕ. ದೇವ ಸೋಮಲಿಂಗೇಶ್ವರ, ನಮ್ಮ ತಂದೆ ಶಿವನಿಂದ ಪಡೆದುಕೊಂಡು ಬಂದ ಪ್ರಸಾದ ಗಂಟವನ್ನು ನಮ್ಮ ಸ್ಥಾನದಲ್ಲಿ ಉಳಿಯಬೇಕಾದರೆ ನಮ್ಮಂತ ಸಾಗಿ ಬಾ ದೇವ. ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ. ಅಣ್ಣ ನೀನಾರೇ ಕರೆಯೋಣ. ಆಗಲಿ ತಮ್ಮ. ಶಿವ ಶಿವ ಪಾರ್ವತಿ ಪರಮೇಶ್ವರ, ನನ್ನ ತಂದೆ ಕೊಟ್ಟವರ ಪ್ರಸಾದ ಗಂಟವನ್ನು ನಮ್ಮ ಸ್ಥಾನದಲ್ಲಿ ಬರಬೇಕಾದರೆ ನಮ್ಮ ಕಡೆಗೆ ಸಾಗಿ ಸಾಗಿ ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ. ಅಣ್ಣ ಮಾಧುಲಿಂಗಣ್ಣ ನೀನು ಕರಿ. ಅಣ್ಣ ಮಾಧುಲಿಂಗಣ್ಣ ನೀನಾದರೂ ಕರೆಯೋಣ. ಆಗಲಿತ್ತಮ್ಮ. ಓಂ ನಮೋ ಗುರು ಸೋಮಲಿಂಗೇಶ್ವರ. ನನ್ನ ತಂದೆ ತಾಯಿಯರು ತಮ್ಮ ಹಸ್ತದಿಂದಲೇ ಕೊಟ್ಟಿದ್ದಾದರೆ ಅದು ನನ್ನಂತೆ ಸಾಗಿ ಬರಲಿ. ಓಂ ನಮೋ ಗುರು ಸೋಮಲಿಂಗೇಶ್ವರ. ನಿಮ್ಮ ಕರುಣೆಯಿಂದ ಕರುವೆ. ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ, ಬಾ ಪ್ರಸಾದ ಮಹೇಶ್ವರ. ನಿನಗೊಂದು ಚಾಪು ಕೊಡ್ತೇನೆ, ತೆಗೆದುಕೊಳ್ಳೋಣ. ಕೊಡುತ್ತಮ್ಮ, ಕೊಡುವ ಸಿದ್ಧನಾಗಿದ್ದೇನೆ. ನಿಂದ ಮೊದಲು ಕೊಡಲ್ಲ. ಮಾಧುಲಿಂಗಣ್ಣ ಮಾಧುಲಿಂಗಣ್ಣ ನಿನಗೆ ಶ್ರಾಪ ಕೊಡುತ್ತೇನೆ, ತೆಗೆದುಕೊಳ್ಳೋಣ. ಆಗಲೇ ಕೊಡುತ್ತಮ್ಮ, ಸಿದ್ಧನಾಗಿದ್ದೇನೆ. ಏಳು ಮಠ ಬೆಳಿಲಿ. ಮಾಧುಲಿಂಗಣ್ಣ ನಿನಗೆ ಮಾಧುಲಿಂಗಣ್ಣ 7 ಮರದ ಹೊಟ್ಟೆ. ನಿನಗೆ 7 ಮಠದ ಹೊರತು ಇನ್ಯಾವ ಮಠ ಆಗಬಾರದು. ನಿನ್ನೆ 6ನೇ ಮಠ ಸೊಲ್ಲಾಪುರ ಕಟಕರವಾಣಿಯಲ್ಲಿ ನಿನ್ನ ಗುಡಿಯ ಶಿಖರದ ಮೇಲೆ 10 ಬಾಗಿಗಳ ಹಾರಾಗಲಿ. ನಿನ್ನ ಮಕ್ಕಳ ಕಟ್ಟೆಯ ಮೇಲೆ ಮೋಸದ ವ್ಯಾಪಾರವಾಗಲಿ. ಜೈ ಗುರು ಸೋಮಲಿಂಗೇಶ್ವರ. ಅಣ್ಣ ನಾನೊಂದು ಚಾಪ ಕೊಡ್ತೇನೆ, ತೆಗೆದುಕೊಳ್ಳೋಣ. ಕೊಡುತ್ತಮ್ಮ, ಕೊಡು. ಅಣ್ಣ ತಂದೆ ಭೇಟಿಯಾಗಿ ಹಳೆಯ ದಾಟಿ ಬಂದರೆ ನಿನ್ನ ರೂಪವಾಗಿ ಬೇರೂಪವಾಗಲಿ. ಜೈ ಗುರು ಸೋಮಲಿಂಗೇಶ್ವರ. ತಮ್ಮಗಳಿರ ನಾನು ಕೊಡುತ್ತೇನೆ. ತಮ್ಮಗಳಿರ ನಾನೊಂದು ಶಾಪ ಕೊಡ್ತೇನೆ, ಕೇಳಿ. ಅನ್ನದವರಿಗೆ ಅನ್ನಪ್ಪವನಾಗಲಿ, ಉಳ್ಳ ಕಟ್ಟಿಗೆ ಆನಂದವಾಗಲಿ. ಹಿರಿಯರ ಮಾಡೋ ಗೌಡಿಕೆ ಕಿರಿಯರ ಮಾಡಲಿ. ನೀವು ಹೋಗುತ್ತಾ ಒಂದು ಮಠ ಕಳೆದುಕೊಂಡು ಹೋಗುವರಿ. ನಿಮ್ಮ ತೇಜುಗಳಲ್ಲಿ ಮೊಳಕಾಲ ಊರು ಸೂರ್ಯನಾರಾಯಣಗೆ ನಮಸ್ಕಾರ ಮಾಡೋ ಅಲ್ಲೇ ನಿಮ್ಮ ಧರ್ಮರ ಕಟ್ಟಿಯಾಗಲಿ. ಜೈ ಗುರು ಸೋಮಲಿಂಗೇಶ್ವರ. ಮಕ್ಕಳೇ ಶಾಂತರಾಗಿ ನಿಮ್ಮ ದಾರಿ ನಮಗೆ, ಅವನ ದಾರಿ ಅವನಿಗೆ. ನಿಮ್ಮ ಸ್ಥಾನಗಳಿಗೆ ತೆರಳಿರಿ ಮಕ್ಕಳೇ. ಆಗಲಿ ತಂದೆ. ಎಲ್ಲ ಮಿರ್ಜಿ ಗ್ರಾಮದ ಸಮಸ್ತ